ಇವತ್ತು ಮಲ್ಲೇಶ್ವರಂ ಲಾಡ್ಜಲ್ಲಿ ಈ ಪುಸ್ತಕ ಎಟ್ ದ ಫೀಟ್ ಆಫ್ ದ ಮಾಸ್ಟರ್ ಅಂತ ಪರಮಗುರು ಚರಣ ಸನ್ನಿಧಿ ಅಂತ ಕನ್ನಡದಲ್ಲಿದೆ. ಈ ಪುಸ್ತಕವನ್ನು ಅಧ್ಯಾಯ ಅಂತ ತಗೊಳ್ಳೋಣ ಅಂತ, ಉಪನ್ಯಾಸ ಅಲ್ಲ ಇದು, ಅಧ್ಯಯನ ಅಂತ. ಅಧ್ಯಯನ ಮಾಡುವಾಗ ಏನಂದರೆ ನೀವು ಜೊತೆಗೆ ಇದನ್ನು ಓದ್ಕೊಂಡು ನಿಧಾನವಾಗಿ ಅರ್ಥ ಮಾಡಿಕೊಂಡು ತಿಳ್ಕೋತಾ ಮುಂದೆ ಹೋಗೋಣ. ತುಂಬ ಜನಕ್ಕೆ ಈ ಬುಕ್ಸ್ ಎಲ್ಲ ತೊಗೊಂಡು ಓದಿದ್ರೆ ತಕ್ಷಣಕ್ಕೆ ಅರ್ಥ ಆಗೋಲ್ಲ. ಈ ಥರ ಅಧ್ಯಾಯ ಮಾಡಿದಾಗ ಲೆಕ್ಚರ್ಸ್ ಕೊಡುವಾಗ ಕೇಳಿಸಿ ಮಾಡಿ ಅದು ಇಷ್ಟು ವರ್ಷದಿಂದ ಕೇಳಿಸ್ಕೊಂಡು ಬಂದಮೇಲೆ ನಿಧಾನವಾಗಿ ಗುರುಗಳು ಏನು ಹೇಳ್ತಾ ಇದ್ದಾರೆ, ಯಾವ ರೀತಿ ನಾವು ಅವ್ರು ಹೇಳ್ದಂಗೆ ನಾವು ಅರ್ಥ ಮಾಡ್ಕೋಬೇಕು ಅಂತ ಈ ಪುಸ್ತಕ ಓದ್ತಾ ಇದ್ದಾಗ ಕೇಳಿಸ್ಕೊತಾ ಇದ್ದಾಗ ಅರ್ಥ ಆಗ್ತಾ ಹೋಗುತ್ತೆ. ಈ ಪುಸ್ತಕ ಆಲ್ಕಾಯ್ನ್ ಅಂತ ಜೆ ಕೃಷ್ಣಮೂರ್ತಿ ಅವರ ಹೆಸರು. ಅಂದರೆ ಅವ್ರ ಸೋಲ್ದು ಒಂದು ಹೆಸರಿರುತ್ತೆ, ಪ್ರತಿ ಸೋಲ್ಗೆ ಒಂದು ಹೆಸರಿರುತ್ತೆ. ಪ್ರತಿ ಜನ್ಮಕ್ಕೂ ಆ ಹೆಸರನ್ನೇ ತೊಗೊಂಡೋಗ್ತಾರೆ. ಬೇರೆ ಬೇರೆ ಜನ್ಮಕ್ಕೆ ಬೇರೆ ಬೇರೆ ಹೆಸರಿರುತ್ತೆ. ಹಾಗಾಗಿ ಈ ಜನ್ಮಕ್ಕೆ ಅವ್ರ ಹೆಸರು ಜೆ ಕೃಷ್ಣಮೂರ್ತಿ ಅಂತ. ಅವ್ರ ಸೋಲ್ ನೇಮು ಆಲ್ಕಾಯ್ನ್ ಅಂತ. ಇದು ಕೊಟ್ಟಿರೋದು ಅವರು 13 ವರ್ಷ ಇದ್ದರು. ಈ ಪುಸ್ತಕವನ್ನು ಕೊಟ್ಟಾಗ ಇದು ಅವ್ರು 13 ವರ್ಷ ಇದ್ದರು. ಈ ಹೆಂಗೆ ಬಂತು ಈ ಪುಸ್ತಕ ಅಂತ ಹೇಳಿದ್ರೆ, ಚಿಕ್ಕವರಿದ್ದಾಗ ಜೆ ಕೆ ಅವ್ರು ಚಿಕ್ಕವರಿದ್ದಾಗ ಆ್ಯನಿ ಬೆಸೆಂಟು ಹಾಗೂ ಲೆಡ್ಬಿಟರು ಮುಂಚೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಜೆ ಕೆ ಅವ್ರನ್ನ ಅಡ್ಯಾರ್ ಒಂದು ಆವರಣದಲ್ಲಿ ಅವ್ರನ್ನ ನೋಡಿದ್ರು. ಅವ್ರು ನೋಡಿಬಿಟ್ಟು ಅವ್ರ ಪ್ರಭಾವಳಿ ತುಂಬ ಚೆನ್ನಾಗಿ ಬೆಳಕು ಬಿದ್ದಿತ್ತಂತೆ. ಆವಾಗ ಲೆಡ್ಬಿಟ್ರವರು ಅವ್ರನ್ನ ಗಮನಿಸಿ ಗುರುತಿಸಿ ಅವರು ಇದಕ್ಕೆ ಕರ್ಕೊಂಬಂದುಬಿಟ್ಟು ಅವ್ರಿಗೆ ಟ್ರೈನಿಂಗ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರಿಗೆ ಈ ಬೋಧೆಗಳನ್ನ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಟೀಚಿಂಗ್ ಎಲ್ಲ ಹೇಳಿಕೊಟ್ರು, ಥಿಯಾಸಫಿ ಬಗ್ಗೆ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರು ಮುಂದೆ ಹೋಗಿಬಿಟ್ಟು ಒಂದು ಉನ್ನತವಾದ ವಿಶ್ವಗುರು ಆಗ್ತಾರೆ ಅಂತ ಅವ್ರಿಗೆ ತಿಳ್ಕೊಂಡಾಗ ಅವರು ಇವ್ರ ಆಶ್ರಯದಲ್ಲಿ ತೊಗೊಂಡು ಅವ್ರನ್ನ ಬೆಳೆಸೋಕ್ಕೆ ಸ್ಟಾರ್ಟ್ ಮಾಡಿದಾಗ 13 ವರ್ಷ ಇದ್ದಾಗ ಆ್ಯನಿ ಬೆಸೆಂಟ್ ಹಾಗೂ ಲೆಡ್ಬಿಟರ್ ಜೆ ಕೆ ಅವ್ರು ರಾತ್ರಿ ಮಲ್ಕೊಂಡಾಗ ರಾತ್ರಿ ಅವ್ರ ಸೂಕ್ಷ್ಮ ದೇಹವನ್ನು ಗುರುಗಳ ಮುಂದೆ ಕರ್ಕೊಂಡು ಹೋಗ್ಬಿಟ್ಟು ಗುರುಗಳು ಏನು ಬೋಧನೆ ಕೊಡ್ತಾಯಿದ್ರಲ್ವ ಅದನ್ನು ಇವರು ಕೇಳಿಸ್ಕೊಂಡು ವಾಪಸ್ಸು ಬೆಳಗ್ಗೆ ಸ್ಥೂಲ ದೇಹಕ್ಕೆ ಬಂದಾಗ ಆ ಬೋಧನೆಯನ್ನು ಚಿಕ್ಕದಾಗಿ ಸಣ್ಣದಾಗಿ ಅವರು ಬರ್ದು ಇಡ್ತಾಯಿದ್ರು. ಪ್ರತಿದಿನ ಬರಿತಾಯಿದ್ರು. ಆ ಬರವಣಿಗೆನೇ ಈ ಪುಸ್ತಕ ಬಿಡುಗಡೆ ಆಗೋಕ್ಕೆ ಮುಂಚೆ 1-2 ಶಬ್ದಗಳನ್ನ ಮಾತ್ರ ಸ್ವಲ್ಪ ಚೇಂಜಸ್ ಇತ್ತು. ಇಲ್ಲದೇ ಮುಖ್ಯವಾಗಿ ಪೂರ್ತಿ ಕೊಟ್ಟಿರೋದೆಲ್ಲ ಗುರುಗಳೇ. ಹಾಗಾಗಿ ಇವತ್ತು ಈ ಪುಸ್ತಕವನ್ನು ಸ್ಟಾರ್ಟ್ ಮಾಡೋಣ ಅಧ್ಯಯನ ಮಾಡೋಕ್ಕೆ. ಇದರಲ್ಲಿ ಈ ಪುಸ್ತಕದಲ್ಲಿ ಪ್ರಿಫೇಸ್ ಅಂತಿದೆ. ಪ್ರಿಫೇಸ್ ಅಂದರೆ ಆ್ಯನಿ ಬೆಸೆಂಟ್ ಅವರು ಈ ಬುಕ್ಕು ಹೇಗೆ ಬಂತು, ಏನು ಬಂತು ಅಂತೆಲ್ಲ ಹೇಳಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಣ. ಮತ್ತು 4 ವರ್ಡ್ ಅಂತ ಜೆ ಕೆ ಅವ್ರು ಬರೆದಿದ್ದು ಈ ಪುಸ್ತಕದ ಬಗ್ಗೆ ಜೆ ಕೆ ಅವರು ಒಂದು ಸಂಕ್ಷಿಪ್ತವಾಗಿ ಸ್ವಲ್ಪ ಹೇಳಿದ್ದಾರೆ, ಅದು ನೋಡೋಣ. ಅನಂತರ ಈ ಪುಸ್ತಕದಲ್ಲಿ ಡಿಸ್ಕ್ರಿಮಿನೇಷನ್, ಡಿಸೈರ್ಲೆಸ್ನೆಸ್, ಗುಡ್ ಕಾಂಡಕ್ಟ್ ಆ್ಯಂಡ್ ಲವ್ ಅಂತ ಇದೆ. ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ ಅಂತ ಈ 4 ಭಾಗ ಇದೆ. ಇವತ್ತು ನಾವು ತಗೊಳ್ಳೋದು ಡಿಸ್ಕ್ರಿಮಿನೇಷನ್ ಅಂತ ಒಂದು ಮಾತ್ರ ಸ್ಟಾರ್ಟ್ ಮಾಡ್ತೀನಿ. ನೋಡೋಣ ಎಷ್ಟು ಹೊತ್ತಾಗುತ್ತೋ ಅದು ನಾವು ತಿಳ್ಕೊತಾ ಹೋಗೋಣ. ಇದು 1909 ಈ ಪುಸ್ತಕವನ್ನು ಬಂದಿದ್ದು. ಆಮೇಲೆ ಪ್ರಿಂಟಿಂಗ್ ಆಗಿದ್ದು ನೆಕ್ಸ್ಟ್ ಇಯರ್ 2010ಗೆ ಇದು ಬಿಡುಗಡೆ ಆಯಿತು. ಪ್ರಿಫೇಸ್ ಅಂದರೆ ಮುನ್ನುಡಿ ಆ್ಯನಿ ಬೆಸೆಂಟ್ ಅವರು ಬರೆದಿದ್ದು. ಈ ಪುಸ್ತಕವನ್ನು ಓದಿ ನಾವು ತಿಳ್ಕೊಂಡು ಮುಂದೆ ಹೋಗ್ತಾ ಇದ್ದರೆ, ಈ ಮಾರ್ಗದಲ್ಲೇ ನಾವು ಮುಂದುವರಿತಾ ಇದ್ದರೆ ಮೊದಲನೇ ದೀಕ್ಷೆವರೆಗೂ ಈ ಪುಸ್ತಕ ನಮಗೆ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಮೊದಲನೇ ದೀಕ್ಷೆ ಅಂದರೆ ಒಂದು ಉನ್ನತವಾದ ಇದು. ಹಾಗಾಗಿ ಮೊದಲನೇ ದೀಕ್ಷೆವರೆಗೂ ಕರ್ಕೊಂಡು ಹೋಗುತ್ತೆ ಅಂತ ಇಲ್ಲಿ ಆ್ಯನಿ ಬೆಸೆಂಟ್ ಅವ್ರು ಏನು ಹೇಳ್ತಾರೆ ಅಂತ ಇಲ್ಲಿ ನಿಧಾನವಾಗಿ ಓದ್ಕೊಳ್ಳೋಲ್ಲ. ದ ಪ್ರಿವಿಲೇಜ್ ಈಸ್ ಗಿವನ್ ಟು ಮೀ ಆ್ಯಸ್ ಎನ್ ಎಲ್ಡರ್ ಟು ಪೆನ್ ಅ ವರ್ಡ್ ಆಫ್ ಇಂಟ್ರೊಡಕ್ಷನ್ ಟು ದಿಸ್ ಲಿಟಲ್ ಬುಕ್. ಈ ಸಣ್ಣ ಪುಸ್ತಕವನ್ನು ನಿಮಗೆ ಒಂದು ಇಂಟ್ರೊಡಕ್ಷನ್ ಥರ ಹೇಳ್ತಾ ಇದ್ದೀನಿ ಇಲ್ಲಿ ಅಂತ ಆ್ಯನಿ ಬೆಸೆಂಟ್ ಹೇಳ್ತಾರೆ. ದ ಫಸ್ಟ್ ರಿಟನ್ ಬೈ ಅ ಯಂಗರ್ ಬ್ರದರ್, ಯಂಗ್ ಇನ್ ಬಾಡಿ ವೆರಿಲಿ ಬಟ್ ನಾಟ್ ಇನ್ ಸೋಲ್. ಇಲ್ಲಿ ಹೇಳ್ತಾರೆ, ಒಂದು ಚಿಕ್ಕ ಹುಡುಗ ಇದು ಬರೆದಿದ್ದು. ಅವ್ರಿಗೆ ಏಜಲ್ಲಿ 13 ವರ್ಷ ಇದ್ರೂ ಅವರ ಆತ್ಮ ತುಂಬ ಬೆಳೆದಿತ್ತು. ಅವರು ಕೊಟ್ಟಿರೋಂತಹ ಈ ಪುಸ್ತಕ ಅಂತ ಹೇಳ್ತಾರೆ. ದ ಟೀಚಿಂಗ್ಸ್ ಕಂಟೆಂಟ್ ಇನ್ ಇಟ್ ವರ್ ಗಿವನ್ ಟು ಹಿಮ್ ಬೈ ಹಿಸ್ ಮಾಸ್ಟರ್ ಇನ್ ಪ್ರಿಪೇರಿಂಗ್ ಹಿಮ್ ಫಾರ್ ಇನಿಸಿಯೇಷನ್. ಇಲ್ಲಿ ಕೊಟ್ಟಿರೋ ಬೋಧನೆಗಳು ಜೆ ಕೆ ಅವ್ರಿಗೆ ಅವ್ರ ಗುರುಗಳಂತ ಆದಂತಹ ಕುತುಮಿ ಗುರುಗಳು ಅವ್ರು ಕೊಟ್ಟಿರೋದು ಬೋಧನೆಗಳು. ಇದನ್ನು ಇಲ್ಲಿ
ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ವೆನ್ ರಿಟನ್ ಡೌನ್ ಬೈ ಹಿಮ್ ಫ್ರಮ್ ಮೆಮೊರಿ ಸ್ಲೋ ಆ್ಯಂಡ್ ಲೆಬೋರಸ್ಲಿ ಫಾರ್ ಹಿಸ್ ಇಂಗ್ಲೀಷ್ ಲಾಸ್ಟ್ ಇಯರ್ ವಾಸ್ ಫಾರ್ ಲೆಸ್ ಫ್ಲೂಯೆಂಟ್ ದ್ಯಾನ್ ಇಟ್ ಈಸ್ ನೌ. ಇದು ಸೂಕ್ಷ್ಮ ದೇಹದಲ್ಲಿ ಹೋಗ್ಬಿಟ್ಟು ವಾಪಸ್ ಬಂದು ಗುರುಗಳು ಏನು ಹೇಳಿದ್ದಾರೆ ಅಂತ ಅದನ್ನು ನೆನೆಸ್ಕೊಂಡು ಇದು ನಾವು ಮಾಡ್ಬೋದು. ಮುಂದೆ ವರಿತಾ ನಾವು ಮುಂದೆ ಸೂಕ್ಷ್ಮ ದೇಹದಲ್ಲಿ ನಾವೇನು ಮಾಡ್ತೀವೋ ಅದನ್ನು ನೆನಪಿಟ್ಕೋಬೋದು. ಯಾವ ರೀತಿ ಅಭ್ಯಾಸ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬರೆದಿಡಬೇಕು. ನಾವು ಏನೇನು ಸೂಕ್ಷ್ಮ ದೇಹದಲ್ಲಿ ಮಾಡಿದ್ದೀವೋ ಅದು ಬರ್ತಾ ಹೋಗ್ತಾ ಇದ್ದಾಗ ಈಗ ಬರಿತಾ ಹೋದಾಗ ಸೂಕ್ಷ್ಮ ದೇಹದಲ್ಲಿ ಏನು ಮಾಡ್ತೀವೋ ಅದನ್ನೂ ಬರಿಬೋದು. ಮತ್ತು ಹಿಂದಿನ ಜನ್ಮದ್ದು ನಮ್ಮ ಜ್ಞಾಪಕ ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಇದು ಅಭ್ಯಾಸಗಳು ಮಾಡ್ತಾ ಹೋಗಬೇಕು, ಆವಾಗ ಮುಂದೆ ಬರ್ತದೆ. ಇದನ್ನು ಬರೆದಿರೋದು ನಿಧಾನವಾಗಿ ಅದು ಜ್ಞಾಪಕ ಇಟ್ಕೊಂಡು JK ಅವ್ರು ಬರೆದಿದ್ದಾರೆ. ಆನಂತರ ಅವ್ರದ್ದು ಅಷ್ಟು ಇಂಗ್ಲೀಷ್ ಗೊತ್ತಿರಲಿಲ್ಲ ಅವಾಗೆಲ್ಲ. ಈಗ ಆಗ್ತಾನೆ ಅಡಿಯಾರಿಗೆ ಬಂದಿದ್ದರು ಅವರು. ಇನ್ನು ಇಂಗ್ಲೀಷ್ ಅಷ್ಟು ಓದಿರಲಿಲ್ಲ, ಅವ್ರ ಸ್ಕೂಲ್ಗೂ ಅಷ್ಟು ಕಳಿಸಿರಲಿಲ್ಲ. ಆಮೇಲೆ ಸ್ಕೂಲಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಇಂಗ್ಲೀಷ್ ಟೀಚಿಂಗ್ ಎಲ್ಲ ಲೆಗ್ಬಿಟ್ಟು ಬೆಸೆಂಟ್ ಅವರೆಲ್ಲ ಟೀಚಿಂಗ್, ಅವ್ರು ಸಪ್ರೇಟಾಗಿ ಇಂಗ್ಲೀಷ್ ಟೀಚರ್ ಇಟ್ಬಿಟ್ಟು ಅವ್ರು ಇಂಗ್ಲೀಷ್ ಹೇಳ್ಕೊಟ್ರು. ಅಷ್ಟು ಒಳಗಡೆ ಇವ್ರಿಗಿದು ಬಂದಿದ್ದರಿಂದ ಸಣ್ಣದಾಗಿ ಹುಷಾರಾಗಿ ಬರೆದಿದ್ದಾರೆ ಅವರು. ಆದಷ್ಟು ಅವ್ರಿಗೆ ಎಷ್ಟು ಅರ್ಥ ಆಯಿತೋ ಎಷ್ಟು ತಿಳುವಳಿಕೆ ಆಯಿತೋ ಅದನ್ನು ಗುರು ಹೇಳ್ದಂಗೆ ಬರೆದಿದ್ದಾರೆ. ದ ಗ್ರೇಟರ್ ಪಾರ್ಟ್ ಈಸ್ ಅ ರಿಪ್ರೊಡಕ್ಷನ್ ಆಫ್ ದ ಮಾಸ್ಟರ್ಸ್ ಓನ್. ಇದರಲ್ಲಿರೋ ಮ್ಯಾಕ್ಸಿಮಮ್ ಏನೇ ಗುರುಗಳು ಏನು ಬೋಧನೆ ಕೊಟ್ಟಿದ್ದಾರೋ ಅದಷ್ಟು ಮ್ಯಾಕ್ಸಿಮಮ್ ಬರೆದಿದ್ದಾರೆ. ಅವ್ರು ಹೇಳಿದ್ದಂಗೆ ಅವ್ರು ಅರ್ಥ ಮಾಡ್ಕೊಂಡಿದ್ದಂಗೆ ಬರ್ಕೊಟ್ಟಿದ್ದಾರೆ. ಆದರೆ ದ್ಯಾಟ್ ವಿಚ್ ಈಸ್ ನಾಟ್ ಸಚ್ ಅ ವರ್ಬಲ್ ರಿಪ್ರೊಡಕ್ಷನ್ ಇನ್ ದ ಮಾಸ್ಟರ್ಸ್ ಥಾಟ್ ಕ್ಲೌಡೆಡ್ ಇನ್ ಈಸ್ ಪೀಪಲ್ಸ್ ವರ್ಡ್. ಮ್ಯಾಕ್ಸಿಮಮ್ 90% ಗುರುಗಳು ಹೇಳ್ದಂಗೆ ಬರೆದಿದ್ದಾರೆ. ಬಟ್ ಒಂದೆರಡು ವರ್ಡ್ಸ್ ಸ್ವಂತವಾಗಿ ಅವರು ಸ್ವಲ್ಪ ಬರೆದಿದ್ದಾರೆ. ಅದು ಬಿಟ್ಟಿನೂ 2 omitted sentences were supplied by the master. ಒಂದೆರಡು ವರ್ಡ್ಸ್ ಪದಗಳನ್ನ ಮಾತ್ರ, ಸೆಂಟೆನ್ಸ್ ವಾಕ್ಯಗಳು, 2 ವಾಕ್ಯಗಳು ಮಾತ್ರ ಬಿಟ್ಟು ಹೋಗಿತ್ತು. ಆವಾಗ ಕುತ್ಮಿಗಳು ರಿಮೈಂಡ್ ಮಾಡಿದ್ದಾರೆ ಲೆಗ್ಬಿಟ್ರವ್ರಿಗೆ, ಅದನ್ನು ಮಾತ್ರ 1-2 ವಾಕ್ಯಗಳು ಮಾತ್ರ ಸೇರಿಸಿದ್ದಾರೆ. ಇನ್ 2 other cases an omitted word has been added. ಇನ್ನು 2 ಕಡೆ 2 ಪದಗಳು ಬಿಟ್ಟು ಹೋಗಿತ್ತು, ಅದನ್ನು ಆ್ಯಡ್ ಮಾಡಿ ಅಂತ ಹೇಳ್ತಾರೆ. ಇವ್ರು JK ಅವ್ರು ಬರೆದಿದ್ರು ಕೂಡ ವಾಪಸ್ಸು ಗುರುಗಳ ಮುಂದೆ ತೊಗೊಂಡು ಹೋಗಿಬಿಟ್ಟು ಸರಿಗಿದೆಯಾ ಇದು ಬರೆದಿರೋದು ಅಂತ ಕೇಳಿಬಿಟ್ಟು ಆಮೇಲೆ ಈ ಬುಕ್ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸ್ವಲ್ಪ ಚೇಂಜಸ್ ಇದೆ, ಅದೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ ಈ ಬುಕ್ಕಲ್ಲಿ ಅಂತ ಹೇಳಿದ್ದಾರೆ. Beyond this, it is entirely Alpine's own, his first gift to the world. ಅದು ಬಿಟ್ಟು ಬಾಕಿ ಎಲ್ಲ JK ಅವ್ರು ಬರೆದಿರೋದೆ. ನಿಮಗೆ ಇದನ್ನು ಈ ಜಗತ್ತಿಗೆ ಒಂದು ಕಾಣಿಕೆಯಾಗಿ, ಇದು ಮೊದಲನೇ ಕಾಣಿಕೆ JK ಅವರು ಬೋಧನೆ. ಆ ನಂತರ ಆಮೇಲೆ ಅವರು ಇರೋವ್ರಿಗೂ ತುಂಬ ಬೋಧನೆ, ಲೆಕ್ಚರ್ಸ್, ಮೀಟಿಂಗ್ಸ್ ಎಲ್ಲ ಕೊಟ್ಟಿದ್ದಾರೆ. ದಿಸ್ ಈಸ್ ದ ಫಸ್ಟ್ ಗಿಫ್ಟ್ ಟು ದ ವರ್ಲ್ಡ್, ಮೊದಲನೇ ಕಾಣಿಕೆ ಜಗತ್ತಿಗೆ ಅಂತ ಹೇಳ್ತಾರೆ. ಮೇ ಇಟ್ ಹೆಲ್ಪ್ ಅದರ್ಸ್ ಆ್ಯಸ್ ದ ಸ್ಪೋಕನ್ ಟೀಚಿಂಗ್ ಹೆಲ್ಪ್ ಹಿಮ್. ಇದು ಯಾವ ರೀತಿ JKಗೆ ಮುಂದೆ ಕರ್ಕೊಂಡು ಹೋಗಿದೆಯೋ ಅದೇ ರೀತಿ ನಿಮಗೆಲ್ಲರಿಗೂ ಇದು ಹೆಲ್ಪ್ ಆಗಲಿ, ಸಹಾಯ ಮಾಡಲಿ ಅಂದ್ಬಿಟ್ಟು ಇದನ್ನು ಮುಂದೆ ತರ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸಚ್ ಈಸ್ ದ ಹೋಪ್ ವಿತ್ ವಿಚ್ ಹೀ ಗಿವ್ಸ್ ಇಟ್. ಅವ್ರು ಹೇಳೋದೇನೆಂದರೆ, ನನಗೆ ಹೆಂಗೆ ಬೆಳವಣಿಗೆಗೆ ಈ ಪುಸ್ತಕ, ಆ ಬೋಧನೆ, ಗುರುಗಳು ಕೊಟ್ಟಿರೋ ಬೋಧನೆ ನನಗೆ ಹೆಂಗೆ ಅವಕಾಶ ಮಾಡಿಕೊಟ್ಟು ನನ್ನ ಆತ್ಮ ಬೆಳೆಸೋಕ್ಕೆ, ನನ್ನನ್ನು ಮುಂದೆ ಕರ್ಕೊಂಡು ಹೋಗೋಕ್ಕೆ, ಅದೇ ರೀತಿ ನಿಮಗೆಲ್ಲರಿಗೂ ಇದೇ ರೀತಿ ಮುಂದೆವರಿಯಿರಿ ಈ ಬೋಧನೆಗಳನ್ನು ಅರ್ಥ ಮಾಡಿಕೊಂಡು. ಬಟ್ ದ ಟೀಚಿಂಗ್ ಕ್ಯಾನ್ ಓನ್ಲಿ ಬಿ ಫ್ರೂಟ್ಫುಲ್ ಇಫ್ ಇಟ್ ಈಸ್ ಲಿವ್ಡ್. ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಈ ಪುಸ್ತಕದಲ್ಲಿ ಏನು ಕೊಟ್ಟಿದೆಯೋ ಸುಮ್ಮನೆ ಓದ್ಕೊಂಡು ಲೆಕ್ಚರ್ ಕೇಳಿಕೊಂಡು ಸೊಸೈಟಿಗೆ ಬರೋದು ಹೋಗೋದು ಮಾಡಿದ್ರೆ ಯಾವುದು ಸಹಾಯ ಆಗಲ್ಲ, ಯಾವುದು ಫಲಿತಾಂಶ ಕೊಡಲ್ಲ. ಇಲ್ಲಿ ಓದಿರೋದು, ಇಲ್ಲಿ ತಿಳ್ಕೊಂಡಿರೋದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೇಬೇಕು. ಏನೇ ಚೇಂಜಸ್ ಇರಲಿ, ಇಲ್ಲ ಹೇಳ್ದಂಗೆ ಇಮಿಡಿಯೇಟಾಗಿ ನಾಳೆಯಿಂದ ಚೇಂಜ್ ಆಗ್ತೀನಿ ಅಂದರೂ ಆಗಲ್ಲ ನಮಗೆ. ಯಾಕಂದರೆ ಸಂಸ್ಕಾರ ಇರುತ್ತೆ, ಆಗಲ್ಲ ನನಗೆ. ಪರಿಸ್ಥಿತಿ ಆಗಿರುತ್ತೆ, ಮನೆ ವಾತಾವರಣ ಬೇರೆ ಥರ ಇರುತ್ತೆ, ಆಗಲ್ಲ ನನಗೆ. ಆದರೂ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಸಹಜವಾಗಿ ನಾವು ಚೇಂಜ್ ಆಗ್ತಾ ಹೋದರೆ ಗ್ಯಾರಂಟಿ ಹೆಲ್ಪ್ ಆಗುತ್ತೆ. ನಾವು ಅಂದ್ಕೋತೀವಿ ಹೇಳೋದು ಅರ್ಥ ಆಗೋಲ್ಲ, ನಮ್ಮ ತಲೆ ಹೋಗೋಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ ಅಂತ, ಬರೀ ಲೆಕ್ಚರ್ ಕೇಳ್ಕೊಂಡು ಹೋಗೋಣ ಸಾಕು, ನಮ್ಗೆ ಅಷ್ಟೇ ಸಾಕು ಸಾಧ್ಯ ಇಲ್ಲವೇ ಇಲ್ಲ. ನಾವು ಯಾವಾಗ ನಮ್ಮ ಜೀವನದಲ್ಲಿ ತೊಗೊಂಬರ್ತೀವೋ, ಅದನ್ನು ಅಳವಡಿಸ್ಕೊತೀವೋ, ಆವಾಗಲೂ ಸ್ವಲ್ಪ ನಮ್ಮ ಬದಲಾವಣೆ ಆಗುತ್ತೆ. ಮತ್ತು ನಮಗೆ ಈ ಹೊರಗಡೆ ವಾತಾವರಣ ಏನಿದೆಯೋ ಅದು ಎಫೆಕ್ಟ್ ಆಗೋದು ಕಮ್ಮಿ ಆಗ್ತಾ ಹೋಗುತ್ತೆ ನಮಗೆ. ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೇ ಇದೆಲ್ಲ ಅರ್ಥ ಆಗುತ್ತೆ, ಅಂದರೆ ಯಾವುದು ಪ್ರಾಕ್ಟೀಸ್ ಅರ್ಥ ಆಗುತ್ತೆ. ಆ್ಯಸ್ ಹಿ ಹ್ಯಾಸ್ ಲಿವ್ಡ್ ಇಟ್ ಸಿನ್ಸ್ ಇಟ್ ಫೆಲ್ ಫ್ರಮ್ ಹಿಸ್ ಮಾಸ್ಟರ್ಸ್ ಲಿಪ್ಸ್. JK ಬೋಧನೆ ನಾವು ಕೇಳ್ತಾ ಇದ್ದರೆ, ಈಗಲೂ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಅವ್ರು ಲಿವಿಂಗ್ ಇನ್ ದ ಪ್ರೆಸೆಂಟ್ ಅಂತಾರೆ. ಮೊದಲನೇ ಹೆಜ್ಜೆನೇ ಕೊನೆ ಹೆಜ್ಜೆ ಅಂತಾರೆ.
ಈಗ ಇಟ್ಟಿರೋ ಒಂದು ಸ್ಟೆಪ್ ಮುಂದೆ ಇಟ್ಟರೆ ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ಈಗಲೇ ಬದಲಾವಣೆ ಆಗಿ ಅಂತಾರೆ, ಮುಂದಿನ ಜನ್ಮ ಇನ್ನು ಮುಂದೆ ಹೋಗಾಗ್ತೀನಿ, 10 ವರ್ಷ ಬಿಟ್ಟು ಚೇಂಜ್ ಆಗ್ತೀನಿ ಅಂದರೆ ನೀವು ಸಾಧ್ಯನೇ ಇಲ್ಲ ನಿಮಗೆ ಮುಂದುವರಿಯೋಕ್ಕೆ. ಈಗಲಿಂದನೇ, ಈ ಕ್ಷಣದಿಂದ ನೀವು ಚೇಂಜ್ ಆಗಿ ಅಂತ ಹೇಳ್ತಾರೆ. JK ಅವರು ಅದೇ ಹೇಳ್ತಾರೆ. JK ಅವ್ರು ಯಾಕೆ ಮುಂದುವರೆದು ಅಂದರೆ ಅವ್ರ ಮಾಸ್ಟರ್ ಬೋಧನೆ ಯಾವಾಗ ಸಿಕ್ತೋ ಆಗಲಿಂದನೇ ಅವ್ರು ತಕ್ಷಣ ಬದಲಾವಣೆ ಆಗಿಬಿಟ್ರು. ಅವ್ರು ಏನು ಹೇಳಿದ್ರು ಇಮಿಡಿಯೇಟಾಗಿ ಚೇಂಜ್ ಆದ್ರು. ಆ್ಯಟಿಟ್ಯೂಡ್ಸು, ಆಲೋಚನೆಗಳು, ಕೆಲಸ ಮಾಡೋ ರೀತಿ, ಆಲೋಚನೆ ಅದೆಲ್ಲ ಇಮಿಡಿಯೇಟಾಗಿ ಚೇಂಜ್ ಮಾಡಿದ್ರು. ನಾಳೆ ನಾಳಿದ್ದು ತೋರಿಸ್ಕೊಂಡು ಮಾಡಿಲ್ಲ. ಅದಕ್ಕೆ ಅವ್ರು ಇಷ್ಟು ಮುಂದುವರೆದು, ಒಂದೇ ಜನ್ಮದಲ್ಲಿ ಅವ್ರು ತುಂಬ ಮುಂದುವರೆದು. ಯಾಕಂದರೆ ಇಮಿಡಿಯೇಟಾಗಿ ಅವ್ರು ಚೇಂಜ್ ಆದರು. ಅದಕ್ಕೆ if the example be followed as well as the precept, then for the reader as for the writer shall the great portal swing open and his feet be set on the path. ಇಲ್ಲಿ ಕೊಟ್ಟಿರೋ ಬೋಧನೆ ಎಕ್ಸಾಂಪಲ್ಸ್ಗಳು ಏನೇನು ಕೊಟ್ಟಿದ್ರೋ ಅದನ್ನು ನಾವು ಓದ್ಕೊಂಡು ನಮ್ಮ ಇದರಲ್ಲಿ ಅಳವಡಿಸ್ಕೊಂಡು ಹೋಗ್ತಾ ಹೋದರೆ ಆ ಹೆಬ್ಬಾಗಿಲು ಅದಾಗದೆ ತೆರೆಯುತ್ತೆ. ನಮಗೆ ಒಳಗಡೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾರೆ, ದಾರಿ ತೋರಿಸ್ಕೊಡ್ತಾರೆ. ಮುಂದೆ ಈ ಇದರಲ್ಲಿ ಹೆಜ್ಜೆ ಹಾಕೋಕ್ಕೆ ನಮಗೆ ಸಹಾಯ ಮಾಡ್ತಾರೆ, ಗುರುಗಳೇ ಸಹಾಯ ಮಾಡ್ತಾರೆ. ಇದು ಕೊಟ್ಟೂ ಗುರುಗಳೇ ಸಹಾಯ ಮಾಡ್ತಾರೆ, ಮುಂದುವರಿಯೋಕ್ಕೂ ಗುರುಗಳೇ ಸಹಾಯ ಮಾಡ್ತಾರೆ. ನಾವು ಮಾಡಬೇಕಾಗಿರೋದು ಪ್ರಯತ್ನ ಮಾತ್ರ. ದಾರಿ ಅವ್ರು ತೋರಿಸ್ತಾರೆ. ನಾವು ಆ ಕಡೆ ಕಣ್ಣಿಟ್ಕೋಬೇಕು, ಆ ಕಡೆ ಗಮನ ಇರಬೇಕು. ಅವ್ರು ಹೇಳ್ದಂಗೆ ನಡ್ಕೊಂಡು ಹೋಗ್ತಿದ್ರೆ ಮುಂದೆ ಅದ್ರ ದಾರಿ ಅದು ತೋರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ಹೇಳ್ತಾರೆ ಟು ದೋಸ್ ಹೂ ನಾಕ್ ಅಂತ ಫಸ್ಟ್ ಹೇಳ್ತಾರೆ ಇಲ್ಲಿ ಅನ್ಬಿಸೆಂಟ್. ಅಂದರೆ ಈ ಆಧ್ಯಾತ್ಮದಲ್ಲಿ ಯಾರು ಮುಂದೆವರಿಬೇಕು ಅಂತ ಕೇಳ್ಕೊಂಡು ಬರ್ತಾರೋ ಅವ್ರು ಮಾತ್ರ ಹೆಬ್ಬಾಗಿಲು ತೆರೆಯುತ್ತೆ ಅಂತ ಹೇಳ್ತಾರೆ. ಯಾರು ಈ ಕಡೆ ತಿರುಗಲ್ಲ, ನಾವು ಲೋಕ ಇದರಲ್ಲೇ ಇದ್ಬಿಡ್ತೀವಿ, ಕೆಲಸ ಕಾರ್ಯ ಸಂಸಾರ ಅಂದ್ಕೊಂಡು ಆ ಕಡೆನೇ ಗಮನ ಇರುತ್ತೆ. ಆದರೆ ಈ ಆಧ್ಯಾತ್ಮ ದಾರಿಗೆ ತುಂಬ ಕಮ್ಮಿ ಜನ, ಸ್ವಲ್ಪ ಜನ ಮಾತ್ರ ತಿರುಗ್ತಾರೆ. ಅವ್ರಿಗೋಸ್ಕರ ಈ ಹೆಬ್ಬಾಗಿಲು ತೆರೆಯುತ್ತೆ. ದೋಸ್ ಹೂ ನಾಕ್, ಯಾರ ಬಾಗಿಲು ತಟ್ತಾರೋ ಅವ್ರು ಮಾತ್ರ ಆ ಬಾಗಿಲು ತೆರೆಯುತ್ತೆ ಅಂತ ಹೇಳ್ತಾರೆ. ಫ್ರಮ್ ದ ಅನ್ರಿಯಲ್ ಲೀಡ್ ಮೀ ಟು ದ ರಿಯಲ್, ಫ್ರಮ್ ಡಾರ್ಕ್ನೆಸ್ ಲೀಡ್ ಮೀ ಟು ಲೈಟ್, ಫ್ರಮ್ ಡೆತ್ ಲೀಡ್ ಮೀ ಟು ಇಮ್ಮಾರ್ಟಿಲಿಟಿ. ಈ ಶ್ಲೋಕವನ್ನು ಯಾವಾಗಲೂ ಹೇಳ್ತೀವಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಫ್ರಮ್ ಅಸತ್ಯದಿಂದ ಸತ್ಯದ ಕಡೆಗೆ ಕರ್ಕೊಂಡು ಹೋಗು, ಕತ್ಲೆಯಿಂದ ಬೆಳಕಿಗೆ ಕರ್ಕೊಂಡು ಹೋಗು, ಹಾಗೆ ಮೃತದಿಂದ ಅಮೃತವರೆಗೂ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅದು ಯಾರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಪ್ರತಿ ಸತಿ ನಾವು ಇದನ್ನು ಹೇಳ್ತಾ ಇರ್ತೀವಿ. ನಮಗೆ ಇದೆಲ್ಲ ಮುಂದೆ ಕರ್ಕೊಂಡು ಹೋಗೋದೇ ಗುರುಗಳ ಮಾತೆ ನಮಗೆ ವಾಕ್ಯ ಸತ್ಯ, ಅವರೇ ನಮ್ಗೆ ಕರ್ಕೊಂಡು ಹೋಗ್ಬೇಕು ಮುಂದೆ. ಹಾಗಾಗಿ ಈ ಶ್ಲೋಕವನ್ನು ಯಾವಾಗಲೂ ಹೇಳ್ತೀವಿ, ಬಟ್ ನಮ್ಗೆ ತಿಳುವಳಿಕೆ ಕೊಡೋದು ಯಾರು? ಗುರುಗಳು. ಅದನ್ನ ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ ಎಕ್ಸ್ಪ್ಲೇನ್. JK ಅವರು ಮುನ್ನುಡಿ ಕೊಟ್ಟಿದ್ದಾರೆ ಇಲ್ಲಿ. ಅವರು ಇದು ಯಾಕೆ ಬರ್ತಿದ್ದು, ಹೇಗೆ ಬರ್ತಿದ್ದು ಅಂತ ಅವರು ಕೊಟ್ಟಿದ್ದಾರೆ ಇಲ್ಲಿ. ದೇರ್ ಆರ್ ನಾಟ್ ಮೈ ವರ್ಡ್ಸ್, ದೀಸ್ ಆರ್ ನಾಟ್ ಮೈ ವರ್ಡ್ಸ್, ದೇ ಆರ್ ದ ವರ್ಡ್ಸ್ ಆಫ್ ದ ಮಾಸ್ಟರ್ ಹೂ ಟಾಟ್ ಮೀ. JK ಹೇಳ್ತಾರೆ, ಇದು ಬರ್ದಿರೋದು ನನ್ನ ಮಾತುಗಳು, ನನ್ನ ಆಲೋಚನೆ, ನನ್ನ ಐಡಿಯಾಲಜಿ ಅಲ್ವೇ ಅಲ್ಲ. ಗುರುಗಳು ಯಾವ ರೀತಿ ಹೇಳಿದ್ರೋ ನಾನು ಅದನ್ನೇ ಬರ್ದಿರೋದು. ಇಲ್ಲಿ ಇರೋದು ನಮ್ಮದು ಯಾವುದೂ ಅಲ್ಲ, ಗುರುಗಳು ಕೊಟ್ಟಿರೋ ಬೋಧನೆ. ವಿತೌಟ್ ಹಿಮ್ ಐ ಕುಡ್ ಹ್ಯಾವ್ ಡನ್ ನಥಿಂಗ್, ಬಟ್ ಥ್ರೂ ಹೀಸ್ ಹೆಲ್ಪ್ ಐ ಹ್ಯಾವ್ ಸೆಟ್ ಮೈ ಫೀಟ್ ಅಪಾನ್ ದ ಪಾತ್. ಇವಾಗ ನಾವು ಹೇಳ್ದಂಗೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂತೇನು ಹೇಳಿದ್ರು, ಗುರುಗಳು ಹೇಳಿದ್ರಿಂದ ನಾನು ಈ ಪಥಕ್ಕೆ ಕಾಲಿಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಗುರುಗಳ ಒಂದು ಸಹಾಯದಿಂದ ಈ ಪಥಕ್ಕೊಂದು ಕಾಲಿಡ್ತಾ ಇದ್ದೀನಿ. ಯು ಆಲ್ಸೋ ಡಿಸೈರ್ ದ ಸೇಮ್ ಪಾತ್, ಸೊ ದ ವರ್ಡ್ಸ್ ವಿಚ್ ಹೀ ಸ್ಪೋಕ್ ಟು ಮೀ ವಿಲ್ ಹೆಲ್ಪ್ ಯು ಆಲ್ಸೋ ಇಫ್ ಯು ವಿಲ್ ಒಬೇ ದೆಮ್. ಈಗ ನಾವು ಅದೇ ದಾರಿ ಹುಡ್ಕೊಂಡು ಬರ್ತಾಯಿದ್ದೀವಿ. ಜೀವನ ಸಾಕಾಗೋಗ್ಬಿಟ್ಟಿದೆ, ಏನೋ ಬೇರೆ ವಿಷಯ ಇರಬೇಕು, ಏನೋ ಒಳ್ಳೆತನ ಇರಬೇಕು. ನಾವು ಜಗತ್ತು ನೋಡ್ತಾ ಇದ್ದರೆ ಯಾವಾಗಲೂ ನಿರಾಶೆ, ಆತಂಕ, ಕೋಪ, ತಾಪ ಎಲ್ಲ ಇದೆ. ಅದು ಬಿಟ್ಟು ಬೇರೆ ಏನೋ ಒಂದು ಜೀವನ ಇರಬೇಕೇನೋ ಅಂತ ಹೇಳಿಬಿಟ್ಟು ನಾವು ಇದಕ್ಕೆ ಕಾಲಿಟ್ಟಿದ್ದೀವಿ. ಥಿಯೋಸಾಫಿಕಲ್ ಸೊಸೈಟಿಗೋ ಅಥವಾ ಒಂದು ಆಧ್ಯಾತ್ಮ ಸಂಸ್ಥೆಗೋ ಎಲ್ಲೋ ಒಂದು ಕೇಳೋಕ್ಕೆ ಮನೆಗೆ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ಇಲ್ಲಿ ಕಾಲಿಡ್ತಾ ಇರೋದು. ನನಗೆ ಯಾವ ರೀತಿ ಈ ಗುರುಗಳು ಹೇಳಿರೋ ಮಾತುಗಳಿಂದ ನನಗೆ ಯಾವ ರೀತಿ ಹೆಲ್ಪ್ ಆಗಿದೆಯೋ ಅದೇ ರೀತಿ ನಿಮಗೂ ಸಹಾಯ ಮಾಡಿ.
It is not enough to say that they are true and beautiful. A man who wishes to succeed must do exactly what is said. ಇಲ್ಲಿ ಹೇಳ್ತಾರೆ, ಬರೀ ಒಂದು ಲೆಕ್ಚರ್ ಬಂದುಬಿಟ್ಟು ಚೆನ್ನಾಗಿ ಹೇಳಿದ್ರು, ಇವ್ರು ಚೆನ್ನಾಗಿ ಮಾತಾಡ್ತಾರೆ, ಅವ್ರು ಚೆನ್ನಾಗಿ ಮಾತಾಡೋಣ, ಇವ್ರು ಸರಿ ಹೇಳಿದ್ರು, ಅವ್ರು ಸರಿ ಹೇಳಿಲ್ಲ, ಅಥವಾ ತುಂಬ ಚೆನ್ನಾಗಿ ಹಿತಕರವಾಗಿತ್ತು ಇವ್ರು ಹೇಳಿದ ಮಾತು ಅಂತ ಕೇಳ್ಕೊಂಡಿದ್ರೆ ಆಗಲ್ಲ. ನೀವು ಮುಂದುವರಿಬೇಕಂದ್ರೆ ನಿಮ್ಮ ಪ್ರಯತ್ನ ಇರಲೇಬೇಕು. ಈಗ ಒಂದು ಟ್ರೈನಿಂಗ್ ಕೊಟ್ಟರು ಒಂದು ಹುಡುಗಿಗೆ ರನ್ನಿಂಗ್ ರೇಸ್ ಟ್ರೈನಿಂಗ್ ಕೊಡ್ತಾರೆ. ಪಿ ಟಿ ಟೀಚರ್ ಏನು ಮಾಡ್ತಾರೆ, ನೀನು ಇಲ್ಲಿಂದ ಇಲ್ಲಿ ಓಡಪ್ಪ, ಅಲ್ಲಿಂದ ಅಲ್ಲಿ ಓಡು, ಈ ಥರ ಎಕ್ಸಸೈಸ್ ಮಾಡು, ಈ ಥರ ಇವು ಅಂತ ಹೇಳಿಬಿಟ್ಟು ಮಾಡಿಸಿದ್ರೆ ಮಾತ್ರ ಅವನು ತಾನೇ ಓಡಬೇಕು. ಪಿ ಟಿ ಟೀಚರ್ ಬರೀ ಗೈಡ್ ಮಾಡ್ತಾರೆ ಅಷ್ಟೇ, ಈ ರೀತಿ ಹೆಲ್ತಿಯಾಗಿರು, ನೀನು ಸ್ಪೀಡಾಗಿ ಓಡ್ಬೋದು ಅಂತ ಅಷ್ಟೇ. ಬಟ್ ಮಾಡೋದು ಪ್ರಯತ್ನ ಎಲ್ಲ ಯಾರ್ದಿರಬೇಕು, ಸ್ಟೂಡೆಂಟ್ ಇರಬೇಕು. ಅದೇ ರೀತಿ ನಾವು ಕೂಡ ಗುರುಗಳು ಹೇಳ್ದಂಗೆ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ನನ್ನ ಕೈಯಲ್ಲಿ ಆಗಲ್ಲ, ನಾವು ಅಷ್ಟು ಮುಂದುವರಿಯೋಕ್ಕಾಗತ್ತಾ ಅಂತ ಯಾವತ್ತೂ ಅಂದ್ಕೋಬೇಡಿ. ಸಣ್ಣದಿಂದ ಸ್ಟಾರ್ಟ್ ಮಾಡಿ. ಇಟ್ ವಿಲ್ ಡೆಫಿನೆಟ್ಲಿ ಟೇಕ್ ಯು ಟು ದ ಹೈಯೆಸ್ಟ್ ಪಾಯಿಂಟ್. So to hear the Master's word is not enough. You must do what he says, attending to every word, taking every hint. ಹಿಂಟ್ ಅಂತ ಹೇಳ್ತಾರೆ ಇಲ್ಲಿ. ಗುರುಗಳು ಯಾವಾಗಲೂ ನಮಗೆ ಬಂದು ಹಿಂಟ್ ಕೊಡ್ತಾ ಇರ್ತಾರೆ. ಆವಾಗ ನಮಗೆ ಬರ್ತಾ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ನಾನು ಅಲ್ಲೆಲ್ಲೋ ಹೆಲ್ಪ್ ಮಾಡಬೇಕು, ಇಲ್ಲಿ ಹೋಗ್ಬಿಟ್ಟು ನನ್ನಿಂದ ಸಹಾಯ ಆಗಬೇಕು, ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು ಅಂತ ಆ ಹಿಂಟ್ ನಮ್ಗೆ ಬರ್ತಾ ಇರುತ್ತೆ. ಅಥವಾ ಯಾರೋ ಒಂದು ಹೇಳ್ತಾ ಇರ್ತಾರೆ, ನೀವು ಮುಂದೆ ಬನ್ನಿ ಸ್ವಲ್ಪ ಮಾಡಿ. ಈಗ ಲಕ್ಷ್ಮೀಶ ಹೇಳ್ದಂಗೆ ಬನ್ನಿ ಸ್ವಲ್ಪ ಮಾತಾಡಿ ಅಂತ ಹೇಳಿದ್ರು. ಅದು ಹಿಂಟ್ ಅಂತ ತೊಗೋಬೇಕು ನಾವು. ನನಗೆ ಬರಲ್ಲ, ಮಾಡಲ್ಲ, ಮಾತಾಡೋಕ್ಕಾಗಲ್ಲ, ಭಯ ಆಗುತ್ತೆ ಅಂತ ಯಾವತ್ತೂ ಬೇಡ. ಲೆಟ್ ಅಸ್ ಟ್ರೈ ಮಾಡಬೇಕು. ಅಟ್ಲೀಸ್ಟ್ ಬೀಳ್ತೀವಿ, 10 ಸತಿ ಬೀಳ್ತೀವಿ, ಡಸಂಟ್ ಮ್ಯಾಟರ್. ಈಚ್ ಫೇಲ್ಯೂರ್ ಈಸ್ ಅ ಸ್ಟೆಪ್ ಫಾರ್ವರ್ಡ್ ಟು ಸಕ್ಸಸ್ ಅಂತ ಹೇಳ್ತಾರೆ. ಇಲ್ಲಿ ಬಿದ್ದರೆ ಇನ್ನು ಮುಂದೆ, ಯಾಕಂದರೆ ಅದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಒಂದು ಸತಿ ಬಿದ್ದಾಗ ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಹೌದು, ನಾನು ಈ ರೀತಿ ಮಾಡ್ಬೋದು, ಲೆಟ್ ಮೀ ಟ್ರೈ ನೆಕ್ಸ್ಟ್ ಟೈಮ್, ಈ ರೀತಿ ಟ್ರೈ ಮಾಡೋಣ, ಪ್ರಾಬ್ಲಿ ಐ ವಿಲ್ ಸಕ್ಸೀಡ್ ಅಂತ. ಅದೊಂದೊಂದು ಸ್ಟೆಪ್ ನಮ್ಗೆ ಮುಂದೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾರೆ. If a hint is not taken, if a word is missed, it is lost forever ಅಂತಾರೆ. ಯಾವತ್ತೂ ಆ ಹಿಂಟ್ ತೊಗೊಳ್ದಿದ್ರೆ, ಒಂದು ಪದ ಗುರುಗಳು ಹೇಳೋ ಪದನೋ ಇದು ಸಂಕೇತಗಳು ನಾವು ತೊಗೊಳ್ದೇ ಇದ್ದರೆ ಅದು ಒಂದೇ ಸತಿ ಹೇಳ್ತಾರಂತೆ, 2 ಸತಿ ಯಾವತ್ತೂ ರಿಪೀಟ್ ಮಾಡೋದು. ಅದು ಯಾವತ್ತೂ ರಿಪೀಟ್ ಮಾಡಿ ನಾವು ನೋಡಿ ಬೇಕಾದ್ರೆ ಬೇರೆಯವ್ರಿಗೆ ಚೇಂಜ್ ಮಾಡಬೇಕಂದ್ರೆ 10 ಸತಿ ಅದನ್ನೇ ಹೇಳ್ತಾನೇ ಇರ್ತೀವಿ. ಇವ್ರು ಚೇಂಜ್ ಆಗಿಲ್ಲ ಅಂತ 10 ಸತಿ ಹೇಳ್ತೀವಿ. ಎಷ್ಟು ಬೇಜಾರು ಮಾಡ್ಕೊತೀವಿ ಅವ್ರು ಚೇಂಜ್ ಆಗಬೇಕು. ಬಟ್ ಗುರುಗಳು ಹಾಗಲ್ಲ, ಒಂದೇ ಸತಿ ಹೇಳ್ತಾರಂತೆ. ಅದನ್ನು ನಾವು ತಿಳ್ಕೊಳ್ಳೋಕ್ಕೆ ನಮ್ಮ ಸೂಕ್ಷ್ಮತೆ ಬೆಳೆಸ್ಕೋಬೇಕು, ನಮ್ಮ ಪ್ರಜ್ಞೆ ಬೆಳೆಸ್ಕೋಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಫಾರ್ ಹಿ ಡಸ್ ನಾಟ್ ಸ್ಪೀಕ್ ಟ್ವೈಸ್. ಆಮೇಲೆ 4 ಕ್ವಾಲಿಫಿಕೇಷನ್ಸ್ ದೇರ್ ಆರ್ ಫಾರ್ ದಿಸ್ ಪಾತ್. ಈ ಪಥಕ್ಕೆ 4 ಸಾಧನೆಗಳು. 4 ಸಾಧನೆ ಅಂದರೆ ಮೊದಲನೇ ದೀಕ್ಷೆ ರೀಚ್ ಆಗೋಕ್ಕೆ 4 ಸಾಧನೆಗಳು. ಅದು ಯಾವುದು ಅಂದರೆ ಡಿಸ್ಕ್ರಿಮಿನೇಷನ್, ಡಿಸೈರ್ಲೆಸ್ನೆಸ್, ಗುಡ್ ಕಾಂಡಕ್ಟ್ ಆ್ಯಂಡ್ ಲವ್ ಅಂತ. ವಿವೇಕ, ವೈರಾಗ್ಯ, ಸದಾಚಾರ ಮತ್ತು ಪ್ರೇಮ. ವಾಟ್ ದ ಮಾಸ್ಟರ್ ಹ್ಯಾಸ್ ಸೆಡ್ ಟು ಮೀ ಆನ್ ಈಚ್ ಆಫ್ ದಿಸ್ ಐ ಶಲ್ ಟ್ರೈ ಟು ಟೆಲ್. ಗುರುಗಳು ಇವ್ರಿಗೆ ಇದ್ರ ಬಗ್ಗೆ ಏನೇನು ಬೋಧನೆ ಕೊಟ್ಟಿದ್ದಾರಲ್ಲ ಅದನ್ನು ನಾನು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಪ್ರಯತ್ನ ಮಾಡ್ತಾ ಇದ್ದಾರೆ. ತಿಳ್ಕೊಳ್ಳಬೇಕಾಗಿರೋದು ನಮ್ಮಿಂದ ಬರಬೇಕು. ಫಸ್ಟ್ ವಿವೇಕ ತಗೋಣ. ದ ಫಸ್ಟ್ ಆಫ್ ದೀಸ್ ಕ್ವಾಲಿಫಿಕೇಷನ್ಸ್ ಈಸ್ ಡಿಸ್ಕ್ರಿಮಿನೇಷನ್. ಮೊದಲನೇದು ವಿವೇಕ ಅಂತ. ಈಗ ಮೊದಲನೇ ಸಾಧನೆ ಏನಿದೆ ಅದು ವಿವೇಕ ಅಂತ ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ಯೂಶಲಿ ಟೇಕನ್ ಆ್ಯಸ್ ದ ಡಿಸ್ಕ್ರಿಮಿನೇಷನ್ ಬಿಟ್ವೀನ್ ದ ರಿಯಲ್ ಆ್ಯಂಡ್ ಅನ್ರಿಯಲ್. ಫಸ್ಟ್ ಸಾಧನೆ ಏನಿದೆ ಅಂದರೆ ಸತ್ಯ ಅಸತ್ಯವನ್ನು ಫಸ್ಟ್ ತಿಳ್ಕೋಬೇಕು. ನಮಗೇನಾಗಿದೆ, ಸತ್ಯ ಅಂದರೆ ಈ ಲೋಕದೇ ಸತ್ಯ ಅನ್ಕೋತೀವಿ, ಈ ಜೀವನ, ಈ ಒಂದು ಲೈಫ್ ಏನಿದೆ ಅದೇ ಸತ್ಯ ಅನ್ಕೋತೀವಿ. ಈ ಸಂಸಾರ ಸತ್ಯ, ಇಲ್ಲಿ ಬರ್ತಾ ಇರೋದು ಸತ್ಯ, ನಾನು ದುಡ್ಡು ಮಾಡಬೇಕಾಗಿರೋದು ಸತ್ಯ, ನಾನು ಆಸ್ತಿ ಗಳಿಸ್ಕೋಬೇಕಾಗಿರೋದು ಸತ್ಯ, ನಾನು ಅದೇ ಸತ್ಯ ಅಂತ ಅನ್ಕೋತೀವಿ. ಈ ಲೈಫಲ್ಲಿ ಏನಿದೆಯೋ ಮುಂದೆ ಇರೋದು ನಮ್ಮ ಆಸ್ತಿ ಪಾಸ್ತಿ ಅಂತಸ್ತು ಇದೇ ಸತ್ಯ ಅನ್ಕೋತೀವಿ. ಬಟ್ ಇದು ಬಿಟ್ಟು ಬೇರೆ ಇದೆ. Between the real and the unreal, which leads men to enter the path, it is this, but it is also much more, and it is to be practiced.
ಇದು ಬಿಟ್ಟು ಈ ಜೀವನದಲ್ಲಿ ನಾವೇನು ಮಾಡ್ತಾಯಿದ್ವೋ ಅದು ಮಾಡಲೇಬೇಕು. ಸ್ವಲ್ಪ ಅದಕ್ಕೆ ಟೈಮ್ ಕೊಡಬೇಕು. ಮುಕ್ಕಾಲು ನಾವೇನು ಮಾಡಬೇಕು ಅಂದರೆ ನಿಜವಾದ ಏನಿದೆ, ಸತ್ಯ ಏನಿದೆ ಅದ್ರ ಕಡೆ ನಾವು ಗಮನ ಹರಿಸ್ತಾ ಹೋಗಬೇಕು. ಅದಕ್ಕೆ ಜಾಸ್ತಿ ನಾವು ಸಂಘರ್ಷ ಮಾಡ್ತಾ ಹೋಗಬೇಕು, ಅದನ್ನು ಪಾಲಿಸ್ತಾ ಹೋಗಬೇಕು. ಇಲ್ಲಿರೋದು ಸ್ವಲ್ಪ ದಿನ ಅಷ್ಟೇ ಅಲ್ಲ, ಆಮೇಲೆ ನಾವು ಪಡ್ಕೋಬೇಕಾಗಿರೋ ಜ್ಞಾನ ಪ್ರಜ್ಞೆ ಬೆಳೆಸ್ಕೋಬೇಕಾದ್ರೆ ಜಾಸ್ತಿ ಅದು ಬೆಳೆಸ್ಕೋಬೇಕು. ನಾಟ್ ಓನ್ಲಿ at the beginning of the path but at every step of it, every day until the end. ಇದು ಹೇಳ್ತಾರೆ ನೋಡಿ, ಈ ಮೊದಲನೇ ಸಾಧನೆ ಏನಿದೆ, ಇವಾಗ ಈ ಪಥದಲ್ಲಿ ಮೊದಲನೇ ಹೆಜ್ಜೆಗೆ ಯಾರು ಇರ್ತಾಯಿದ್ರೋ ಅವ್ರಿಗೂ ವಿವೇಕ ಬೇಕು. ಕೊನೆ ಹೆಜ್ಜೆ ಅಂದರೆ ಮಹಾ ಚೌಹಾನ್ ಮುಂದಿನ ಇದಕ್ಕೂ ಹೋಗೋವರೆಗೂ ಅವ್ರಿಗೂ ವಿವೇಕ ಬೇಕಂದರೆ ಅಲ್ಲೂ ಸತ್ಯ ಅಸತ್ಯ ಅಲ್ಲದೆ ಅಲ್ಲೂ ಡಿಸ್ಕ್ರಿಮಿನೇಟ್ ಮಾಡ್ತಾ ಇರಬೇಕು. ಆ ಸಾಧನೆ ಈ ಸಾಧನೆ ಅಲ್ಲೂ ಬೇಕಾಗುತ್ತೆ. ಮೊದಲನೇ ಹೆಜ್ಜೆಯವ್ರಿಗೆ ಮೊದಲನೇ ಹೆಜ್ಜೆ ಅವ್ರಿಗೆ ಮಾತ್ರ ಅಲ್ಲ, ಮುಂದೆ ಹೊಡ್ತಾ ಇದ್ದನ್ನು ಅಲ್ಲೂ ನಾವು ನೋಡ್ಕೊತಾ ಹೋಗಬೇಕು. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ಅಲ್ಲೂ ಫಸ್ಟಿಂದ ಲಾಸ್ಟ್ ಸ್ಟೆಪ್ವರೆಗೂ ಈ ವಿವೇಕ ಅನ್ನೋದು ಬೇಕು ಅಂತ ಹೇಳ್ತಾರೆ. ಅಷ್ಟು ಇಂಪಾರ್ಟೆಂಟ್ ಇದೆ. You enter the path because you have learned that on it alone can be found those things which are worth to gain. ನಾವು ಯಾಕೆ ಈ ಪಥದಲ್ಲಿ ಮುಂದೆ ನಡೀತಾ ಇದ್ವಿ? ಬೇರೆ ಎಲ್ಲ ಗಳಿಸಾಯಿತು, ದುಡ್ಡು ಸಂಪಾದನೆ ಮಾಡಬೇಕು, ಆಸ್ತಿ ಸಂಪಾದನೆ ಮಾಡಬೇಕು, ಮಕ್ಕಳನ್ನ ಬೆಳೆಸಿದಾಯಿತು, ಮನೆ ಕಟ್ಟಿದಾಯಿತು, ಅಂತಸ್ತು ತೊಗೊಂಡಾಯಿತು, ಎಲ್ಲ ಆಯಿತು, ಕೆಲಸ ಮಾಡಾಯಿತು, ಎಲ್ಲ ಆಯಿತು. ಆದರೂ ನಮಗೇನೋ ಒಂದು ಇರುತ್ತೆ, ಅಲ್ಲಿ ಏನೋ ನೆಮ್ಮದಿ ಶಾಂತಿ ಸಿಗ್ತಾಯಿಲ್ಲ, ಆನಂದ ಸಿಗ್ತಾಯಿದ್ವಲ್ಲ, ಶಾಶ್ವತ ಇಲ್ಲ. ಅದು ಸ್ವಲ್ಪ ದಿನ ಚೆನ್ನಾಗಿ ಅನಿಸುತ್ತೆ. ಮನೆ ಕಟ್ಟ ಮೇಲೆ ಗೃಹಪ್ರವೇಶ ಆದಮೇಲೆ ನಾವು ಚೆನ್ನಾಗಿದೆ, ಒಂದು 2-3 ವರ್ಷ ಆಯಿತು, ಆಮೇಲೆ ಏನೋ ಕೊರಗ್ತಾ ಇರುತ್ತೆ, ಇನ್ನೇನು ಮಾಡಬೇಕು, ಸಂತೋಷ ಇಲ್ಲ. ಪರ್ಮನೆನ್ಸ್ ಆಫ್ ಆನಂದ ಅದನ್ನು ಹುಡುಕ್ತಾ ಇದ್ದೀವಿ. ಹಾಗಾಗಿ ನಾವು ಈ ಪಥಕ್ಕೆ ಕಾಲಿಡ್ತಾ ಇದ್ದೀವಿ. Men who do not know work to gain wealth and power, but these are at most for one life only and therefore unreal. ಸತ್ಯ ಯಾವುದು ಅಸತ್ಯ ಯಾವುದು ಅಂತ ತಿಳ್ಕೊಬೇಕು. ನಾವು ನಮ್ಮ ಜೀವನದಲ್ಲಿ ಅಸತ್ಯದ ಹಿಂದೆಯೇ ಟೈಮು ಪೂರ್ತಿ, ಜೀವನ ಪೂರ್ತಿ ಅದ್ರ ಹಿಂದೆಯೇ ಬಿಟ್ಬಿಡ್ತೀವಿ. ಅಸತ್ಯದ ಏನಿದೆಯೋ ಅದ್ರ ಹಿಂದೆಯೇ ಹೋಗ್ತಾ ಇರ್ತೀವಿ. ಸತ್ಯ ಏನಿದೆ ನಾವು ಯಾವತ್ತೂ ತಿಳ್ಕೊಳಕ್ಕೆ ಹೋಗೋದೇ ಇಲ್ಲ, ಆ ಕಡೆ ಗಮನನೇ ಕೊಡೋಲ್ಲ. ದೇರ್ ಆರ್ ಗ್ರೇಟರ್ ಥಿಂಗ್ಸ್ ದ್ಯಾನ್ ದೀಸ್ ಥಿಂಗ್ಸ್ ವಿಚ್ ಆರ್ ರಿಯಲ್ ಆ್ಯಂಡ್ ಲಾಸ್ಟಿಂಗ್. ಇದಕ್ಕಿಂತ ಮೀರಿದ್ದು ಶಾಶ್ವತವಾದ ಒಂದು ವಸ್ತು ಇದೆ. ಶಾಶ್ವತವನ್ನು ಪಡ್ಕೊಳ್ಬೇಕಾದ್ರೆ ಅದು ಇದೆ, ಅದನ್ನು ಪಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕು. ವೆನ್ ಯು ಹ್ಯಾವ್ ಒನ್ಸ್ ಸೀನ್ ದಿಸ್ ಯು ಡಿಸೈರ್ ದೋಸ್ ಅದರ್ಸ್ ನೋ. ಯಾವಾಗ ನಮಗೆ ಶಾಶ್ವತ ಅಶಾಶ್ವತವಾದ ಡಿಸ್ಕ್ರಿಮಿನೇಷನ್ ಗೊತ್ತಾಗುತ್ತೋ ಆವಾಗ ನಾವು ಶಾಶ್ವತವನ್ನು ಬಿಟ್ಟು ಅಶಾಶ್ವತವನ್ನು ಬಿಟ್ಟು ಶಾಶ್ವತ ಕಡೆಗೆ ತಿರುಗ್ತಾ ಹೋಗ್ತೀವಿ. ಶಾಶ್ವತವಾಗಿ ಬೇಕಾಗೆ ಅನಿಸಲ್ಲ, ಆವಾಗ ವೈರಾಗ್ಯ ಸ್ಟಾರ್ಟ್ ಆಗುತ್ತೆ. ನಮ್ಗೆ ಯಾವಾಗ ಈ ಡಿಸ್ಕ್ರಿಮಿನೇಷನ್ ಬರುತ್ತೋ ಶಾಶ್ವತ ಅಶಾಶ್ವತ, ಆವಾಗ ವೈರಾಗ್ಯ ಅದು ಪಾಡಿಗಾದೇ ಸ್ಟಾರ್ಟ್ ಆಗುತ್ತೆ. ನಾವೇನು ಪ್ರಯತ್ನ ಮಾಡೋದೇ ಬೇಕಾಗಿಲ್ಲ. ಈ ವಿವೇಕವನ್ನು ಬೆಳೆಸ್ಕೊಳ್ಬೇಕು, ನ್ಯಾಚುರಲಾಗಿ ಬಂದುಬಿಡುತ್ತೆ. ಇನ್ ಆಲ್ ದ ವರ್ಲ್ಡ್ ದೇರ್ ಆರ್ ಓನ್ಲಿ 2 kinds of people, those who know and those who do not know, and this knowledge is the thing which matters. ಈ ಜೀವನದಲ್ಲಿ ಬರೀ 2 ಭಾಗ ಮಾಡಿದ್ದಾರೆ ಜನ್ಮದಲ್ಲಿ. ತಿಳಿದವರು ತಿಳಿದವರು, ಇವ್ರು ಹಿಂದೂನ ಮುಸ್ಲಿಮ, ಇಂಡಿಯಾ ದೇಶದವರ ಬೇರೆ ದೇಶದವರ ಅದ್ಯಾವುದು ಬೇಡ ವಿಭಜನೆ ಮಾಡೋದು. ಬರೀ ತಿಳಿದವರು 2 ಇದ್ದಾರಂತೆ ಈ ಜಗತ್ತಲ್ಲಿ ಅಷ್ಟೇ. ನಾವು ಯಾವ ಕಡೆ ಇದ್ದೀವಿ ನಾವು ತಿಳ್ಕೊಬೇಕು. ತಿಳಿದವ್ರ ಕಡೆ ಇದ್ದೀವ, ತಿಳಿದೇ ಇರೋ ಕಡೆ ಇದ್ದೀವ. those who know and those who do not know, and this knowledge is the thing which matters. What religion a man holds, to what race he belongs, these things are not important. The real important thing is this knowledge, the knowledge of God's plan for men. ತಿಳಿದಿರೋರಿಗೆ ತಿಳಿದೇ ಇರೋರಿಗೆ ಒಂದೇ ಡಿಫ್ರೆನ್ಸ್ ಏನಂದರೆ, ದೇವರ ಒಂದು ಯೋಜನೆ ಯಾರು ಅರ್ಥ ಮಾಡ್ಕೊಂಡಿರ್ತಾರೆ ಅವರು ತಿಳಿದವರು, ದೇವರ ಯೋಜನೆ ಯಾರು ಅರ್ಥ ಮಾಡ್ಕೊಂಡಿಲ್ಲ ಅವರು ತಿಳಿದೇ ಎರಡೇ ಇರೋದು ಸಂಸಾರ. When once a man has seen that and really knows it, he cannot help working for it and making himself one with it.
ಯಾವಾಗ ಇದನ್ನು ತಿಳ್ಕೊತಾನೋ ಮನುಷ್ಯ, ದೇವರಿಗೆ ಕೆಲಸ ಮಾಡೋರೊಬ್ಬರು, ದೇವ್ರ ಕೆಲಸ ಮಾಡದೇ ಇರೋರು, ಇವೆರಡು ತಿಳ್ಕೊತಾನೋ, ತಿಳ್ಕೊಂಡ್ಮೇಲೆ ಆ ದೇವ್ರ ಕಡೆಗೆ ಅವ್ನು ಸೇರ್ಕೊತಾನೆ. ಯಾರು ದೇವ್ರ ಕೆಲಸ ಮಾಡ್ತಾರೋ ಅವ್ರು ದೇವ್ರ ಕಡೆಗೆ ಸೇರ್ಕೊಂತಾರೆ, ಅವ್ರು ದೇವರ ಕೆಲಸ ಮಾಡ್ತಾರೆ. ಬಿಕಾಸ್ ಇಟ್ ಈಸ್ ಗ್ಲೋರಿಯಸ್ ಆ್ಯಂಡ್ ಬ್ಯೂಟಿಫುಲ್. ಯಾಕಂದರೆ ಅದು ತುಂಬ ಉನ್ನತವಾದ ಒಂದು ಕೆಲಸ. ಅದು ಎಲ್ಲರಿಗೂ ಸಹಾಯ ಆಗೋದು, ಎಲ್ಲರಿಗೂ ಸೇವೆ ಮಾಡೋದು, ಎಲ್ಲರೂ ಮುಂದೆ ಬರೆಯೋಕ್ಕೆ ಇದು ಸಹಾಯ. ಸೊ ಬಿಕಾಸ್ ಹೀ ನೋಸ್ ಹೀ ಈಸ್ ಆನ್ ಗಾಡ್ಸ್ ಸೈಡ್, ಸ್ಟ್ಯಾಂಡಿಂಗ್ ಫಾರ್ ಗುಡ್ ಆ್ಯಂಡ್ ರೆಸಿಸ್ಟಿಂಗ್ ಈವಿಲ್, ವರ್ಕಿಂಗ್ ಫಾರ್ ರೆವಲ್ಯೂಷನ್ ಆ್ಯಂಡ್ ನಾಟ್ ಫಾರ್ ಸೆಲ್ಫಿಶ್ನೆಸ್. ಅವ್ನು ಯಾವಾಗ ದೇವ್ರ ಕಡೆ ತಿರುಗ್ತಾನೋ, ದೇವ್ರ ಕೆಲಸವನ್ನು ಮಾಡ್ತಾ ಮುಂದೆ ಹೋಗ್ತಾನೋ, ಅವ್ನು ಯಾವತ್ತೂ ತಪ್ಪು ದಾರಿ ಹಿಡಿಯೋದೇ ಇಲ್ಲ. ಯಾವಾಗಲೂ ಸರಿಯಾದದ್ದು ಏನಿದೆಯೋ, ಒಳ್ಳೇದು ಯಾವುದಿದೆಯೋ ಅದನ್ನೇ ಮಾಡ್ತಾನೆ. ದುಷ್ಟತೆಗಳು, ನೆಗೆಟಿವಿಟಿ ಅದನ್ನೆಲ್ಲ ದೂರ ಇರ್ತಾನೆ. ಯಾಕಂದರೆ ದೇವ್ರ ಸೈಡು ಇಟ್ಸ್ ಆಲ್ವೇಸ್ ಪಾಸಿಟಿವ್ನೆಸ್, ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಸೆಲ್ಫಿಶ್ನೆಸ್ ಬಿಟ್ಬಿಡ್ತಾನೆ, ಸ್ವಾರ್ಥವನ್ನು ಬಿಟ್ಬಿಡ್ತಾನೆ. ಬರೀ ದೇವರಿಗೆ ಯಾವ ರೀತಿ ಕೆಲಸ ಮಾಡಬೇಕೋ ಅದನ್ನು ಕೆಲಸ ಮಾಡ್ತಾ ಹೋಗ್ತಾನೆ. ಇಫ್ ಹೀ ಈಸ್ ಆನ್ ಗಾಡ್ಸ್ ಸೈಡ್ ಹೀ ಈಸ್ ಒನ್ ಆಫ್ ಅಸ್. ಇಲ್ಲಿ ಗುರುಗಳು ಹೇಳ್ತಾರೆ, ಯಾರು ನಮ್ಮ ಕಡೆ ಇದ್ದಾರೋ, ಯಾರು ದೇವ್ರ ಕೆಲಸ ಮಾಡ್ತಾರೋ ಅವ್ರು ಯಾವಾಗಲೂ ನಮ್ಮ ಕಡೆ ಅಂತ ಹೇಳ್ತಾರೆ, ದೇವ್ರ ಕಡೆ ಇದ್ದಾರೆ. ಆ್ಯಂಡ್ ಇಟ್ ಡಸ್ ನಾಟ್ ಮ್ಯಾಟರ್ ಇನ್ ದ ಲೀಸ್ಟ್ ವೆದರ್ ಹಿ ಕಾಲ್ಸ್ ಹಿಮ್ಸೆಲ್ಫ್ ಅ ಹಿಂದೂ ಆರ್ ಅ ಬುದ್ಧಿಸ್ಟ್ ಆರ್ ಅ ಕ್ರಿಶ್ಚಿಯನ್ ಆರ್ ಅ ಮೊಹಮ್ಮದನ್, ವೆದರ್ ಈಸ್ ಆ್ಯನ್ ಇಂಡಿಯನ್ ಆರ್ ಎನ್ ಇಂಗ್ಲಿಷ್ ಮ್ಯಾನ್, ಚೈನಾ ಮ್ಯಾನ್ ಆರ್ ರಷ್ಯನ್. ಇಲ್ಲಿ ಹೇಳ್ತಾರೆ ಅದೇ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಇರಲಿ, ದೇವ್ರ ಕಡೆ ಕೆಲಸ ಮಾಡೋರು ಅವ್ರು ನಮ್ಮವರು ಅಂತ ಹೇಳ್ತಾರೆ ಗುರುಗಳು. ಯಾರು ದೇವ್ರ ಕಡೆ ಕೆಲಸ ಮಾಡ್ತಾರೋ ಅವ್ರು ನಮ್ಮವರು. ಯಾವುದೇ ದೇಶ ಇರಲಿ, ಯಾವುದೇ ಒಂದು ಹಳ್ಳಿಯಿಂದ ದೇಶದಿಂದ ಬರಲಿ, ಆದರೂ ಅವರು ನಮ್ಮವರು. ಯಾವಾಗ ನಿಸ್ವಾರ್ಥವಾಗಿ ನಾವು ಸೇವೆ ಮಾಡ್ತೀವೋ ಆವಾಗ ದೇವ್ರ ಕಡೆ ನಾವು ಕೆಲಸ ಮಾಡ್ತೀವಿ. ದೋಸ್ ಹೂ ಆರ್ ಆನ್ ಹಿಸ್ ಸೈಡ್ ನೋ ವೈ ದೇ ಆರ್ ಹಿಯರ್ ಆ್ಯಂಡ್ ವಾಟ್ ದೇ ಶುಡ್ ಡೂ ಆ್ಯಂಡ್ ದೇ ಆರ್ ಟ್ರೈಂಗ್ ಟು ಡೂ ಇಟ್. ಯಾರು ದೇವ್ರ ಕಡೆ ಇದ್ದಾರೋ, ಯಾರು ಅವನ ಕಡೆ ಇದ್ದಾರೋ ಅವ್ರಿಗೆ ಗೊತ್ತು ಯಾವ್ದು ಸರಿ ಮಾಡಬೇಕು, ಯಾವ ಕೆಲಸ ಸರಿ ಮಾಡಬೇಕು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವುದಕ್ಕೂ ಆಲ್ಬೇಕು, ಯಾರು ಸಂಗತಿಗೆ ಹೋಗಬೇಕು, ಒಳ್ಳೆ ಸಂಗತಿಗೆ ಹೋಗಬೇಕಾ, ಕೆಟ್ಟ ಸಂಗತಿಗೆ, ಅವ್ರಿಗೆ ಯಾವಾಗಲೂ ಗೊತ್ತು. ದೇವ್ರ ಕಡೆ ಯಾರಿದ್ದಾರೋ ಅವ್ರು ಯಾವಾಗಲೂ ಒಳ್ಳೆಯದನ್ನೇ ಚೂಸ್ ಮಾಡ್ತಾರೆ. ವಾಟ್ ಎವರ್ ಎಟ್ ಎನಿ ಕಾಸ್ಟ್ ಅಂತ ಹೇಳ್ತಾರೆ ನಮ್ಮ ಕಡೆ. ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಒಳ್ಳೆಯದನ್ನೇ ಆರಿಸ್ತೀವಿ, ಎಷ್ಟೇ ಕಷ್ಟ ಆದರೂ ನಾವು ಒಳ್ಳೆಯದನ್ನೇ ಆರಿಸ್ತೀವಿ. And they are trying to do it. All the others do not yet know what they should do, and so they often act foolishly. ನೀವು ಹೇಳ್ತಾರಲ್ವ, ತಿಳಿದೇ ಇರೋರು ಯಾರಿದ್ದಾರೋ ಅವರು ಗೊತ್ತಿಲ್ಲದೆ ತಪ್ಪು ಮಾಡ್ತಿರ್ತಾರೆ, ಅವ್ರಿಗಿನ್ನೂ ತಿಳ್ಕೊಂಡಿಲ್ಲ, ಹಾಗಾಗಿ ಅವ್ರು ತಪ್ಪು ಮಾಡ್ತಾಯಿರ್ತಾರೆ, ಅವ್ರು ಕೆಟ್ಟದಕ್ಕೆ ಹೋಗ್ತಾ ಇರ್ತಾರೆ, ಕೆಟ್ಟ ಕೆಲಸಗಳು ಮಾಡ್ತಾಯಿರ್ತಾರೆ, ಅವರು ಕಷ್ಟದಲ್ಲಿ ಸಿಕ್ಕಾಕೋತಾನೇ ಇರ್ತಾರೆ ಯಾವಾಗಲೂ. ಯಾಕಂದರೆ ಅವ್ರು ತಿಳ್ಕೊಂಡಿಲ್ಲ ಅಷ್ಟೇ, ಅವ್ರು ಬರಲ್ಲ ಅಂತಿಲ್ಲ, ಅವ್ರು ತಿಳ್ಕೊಂಡಾಗ ಈ ಕಡೆ ತಿಳ್ತಾರೆ. ಆದರೆ ನಾವು ತಿಳ್ಕೊಂಡ್ಮೇಲೆ ಒಳ್ಳೆಯ ದಾರಿಲಿ ಮುಂದೆ ಹೋಗ್ತಾರೆ. ಆ್ಯಂಡ್ ಟ್ರೈ ಟು ಇನ್ವೆಂಟ್ ವೇಸ್ ಫಾರ್ ದೆಮ್ಸೆಲ್ಸ್ ವಿಚ್ ದೇ ಥಿಂಕ್ ವಿಲ್ ಬಿ ಪ್ಲೆಸೆಂಟ್ ಫಾರ್ ದೆಮ್ಸೆಲ್ಸ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಆಲ್ ಆರ್ ಒನ್. ಯಾವಾಗ ಈ ದೈವ ಚೈತನ್ಯವನ್ನು ನಾವು ಎಲ್ಲರಲ್ಲಿ ನೋಡ್ತೀವೋ ಆ ದೇವ್ರ ಕಡೆ ಕೆಲಸ ಮಾಡ್ತೀವಿ. ಯಾವಾಗ ಈ ಚೈತನ್ಯವನ್ನು ನೋಡಲ್ವೋ ಅವ್ರು ಯಾವಾಗಲೂ ತಪ್ಪು ದಾರಿ ಇರ್ತಾರೆ, ಕಷ್ಟದಲ್ಲಿ ಸಿಕ್ಕಾಕೋತಾ ಇರ್ತಾರೆ, ಅನುಭವಿಸ್ತಾನೆ ಇರ್ತಾನೆ, ಕರ್ಮಗಳನ್ನ ಕಟ್ಕೋತಾನೆ ಇರ್ತಾನೆ, ಇನ್ನು ಮುಂದೆ ಜೀವನ ತಗೋತಾನೆ ಇರ್ತಾನೆ. ಇದೇ ಸೈಕಲಲ್ಲಿ ಅವರು ಪುನರಪಿ ಮರಣ ಪುನರಪಿ ಜನನ, ಆ ರೀತಿ ಈ ಸೈಕಲಲ್ಲಿ ಬರ್ತಾನೆ ಹೋಗ್ತಾ ಇರ್ತಾರೆ. ತಿಳ್ಕೊಂಡವರು ಸ್ವಲ್ಪ ಸ್ಲೋ ಆಗಿಬಿಟ್ಟು ಅದರಿಂದ ಹೊರಗಡೆ ಬರೋಕ್ಕೆ ಪ್ರಯತ್ನ ಮಾಡ್ತಾರೆ. ದೇ ಆರ್ ಫಾಲೋಯಿಂಗ್ ದ ಅನ್ರಿಯಲ್ ಇನ್ಸ್ಟೆಡ್ ಆಫ್ ದ ರಿಯಲ್. ಇವರು ಸತ್ಯ ಬಿಟ್ಬಿಟ್ಟು ಅಸತ್ಯದ ಹಿಂದೆ ಹೋಗೋರು. Until they learn to distinguish between these two, they have not ranged themselves as God's side. And so this discrimination is the first step. ಯಾವಾಗಲೂ ಇದು ತಿಳ್ಕೊಳ್ಳಲ್ವೋ, ವಿವೇಕವನ್ನು ತಿಳ್ಕೊಳ್ಳಲ್ವೋ, ಸತ್ಯ ಅಸತ್ಯದ ಬಗ್ಗೆ ಡಿಸ್ಕ್ರಿಮಿನೇಷನ್ ಯಾವಾಗ ಮಾಡಲ್ವೋ ಅಲ್ಲಿಯವರು ತಪ್ಪು ಮಾಡ್ತಾನೆ ಇರ್ತಾರೆ, ಅವ್ರು ದೇವ್ರ ಕಡೆ ಬರಲ್ಲ. ಹಾಗಾಗಿ ಅವರು ಜನ್ಮ ತಗೋತಾನೆ ಇರ್ತಾನೆ, ಕರ್ಮಗಳನ್ನ ಕಟ್ಕೋತಾನೆ ಇರ್ತಾರೆ, ಇನ್ನು ಬೆಳೆಯೋಕ್ಕೆ ಅವಕಾಶ ಸಿಗಲ್ಲ. ಎಷ್ಟೋ ಜನ್ಮಗಳು ಆಮೇಲೆ ಸಿಗುತ್ತೆ, ತಪ್ಪು ಮಾಡಿ ಏಟು ಬಿದ್ದು ಆಮೇಲೆ ಮುಂದೆ ಅರ್ಥ ಮಾಡ್ಕೋತಾರೆ. ಆವಾಗ ಈ ಕಡೆ ತಿರುಗಿದಾಗ ಅವ್ರು ಇದಾಗಿ ಮುಂದೆ ಹೋಗ್ತಾರೆ. ಬಟ್ ಈವನ್ ವೆನ್ ದ ಚಾಯ್ಸ್ ಈಸ್ ಮೇಡ್, ಯು ಮಸ್ಟ್ ಸ್ಟಿಲ್ ರಿಮೆಂಬರ್ ದಟ್ ದ ರಿಯಲ್ ಆ್ಯಂಡ್ ದ ಅನ್ರಿಯಲ್ ದೇರ್ ಆರ್ ಮೆನಿ ವೆರೈಟೀಸ್. ಇವಾಗ ಸತ್ಯ ಅಸತ್ಯವನ್ನು ಮಾತ್ರ ವಿವೇಕಲ್ಲಿಲ್ಲ,
ಅದರಿಂದ ಇನ್ನೂ ಮುಂದುವರಿಬೇಕಂತೆ. ನಾವು ತಿಳ್ಕೊಳ್ಳೋದು ಸತ್ಯಾಸತ್ಯ ತಿಳ್ಕೊಂಡ್ರೆ ಸಾಕು ಅಂತ. ಅದರಲ್ಲೂ ಇನ್ನು ಮುಂದೆ ಹೆಜ್ಜೆ ನಾವು ಪ್ರಯತ್ನ ಮಾಡಬೇಕಂತೆ. ಅದರಲ್ಲಿ ಏನಂದರೆ ಡಿಸ್ಕ್ರಿಮಿನೇಷನ್ ಮಸ್ಟ್ ಸ್ಟಿಲ್ ಬಿ ಮೇಡ್ ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್. ಸತ್ಯ ಅಸತ್ಯ ತಿಳ್ಕೊಂಡ್ಮೇಲೆ ಸರಿ ಯಾವುದು ತಪ್ಪು ಯಾವುದು ಅದು ತಿಳ್ಕೊಬೇಕು ಅಂತ ಹೇಳ್ತಾರೆ. ಆ್ಯಂಡ್ ಇಂಪಾರ್ಟೆಂಟ್ ಆ್ಯಂಡ್ ಅನ್ಇಂಪಾರ್ಟೆಂಟ್, ಮುಖ್ಯ ಅಮುಖ್ಯ, ಆ್ಯಂಡ್ ಯೂಸ್ಫುಲ್ ಆ್ಯಂಡ್ ಯೂಸ್ಲೆಸ್, ಯಾವುದು ಪ್ರಯಾರಿಟೈಸ್ ಅಂತ ಹೇಳ್ತಾರಲ್ಲ, ಯಾವುದು ಮುಂಚೆ ಮಾಡಬೇಕು, ಅವಶ್ಯಕ ಮತ್ತು ಪ್ರಯೋಜನ ಇಲ್ಲದೆ ಇರೋದು, ಅದೆರಡು ಬಗ್ಗೆನೂ ನಾವು ಡಿಸ್ಕ್ರಿಮಿನೇಟ್ ಮಾಡಬೇಕಂತೆ. ಒಂದೇ ಡಿಸ್ಕ್ರಿಮಿನೇಷನ್ ಅಲ್ಲ, ಅದರಿಂದನೂ ಇನ್ನೂ ಭಾಗಗಳಿದೆ, ಅದರಲ್ಲೂ ಮಾಡಬೇಕು. ಸತ್ಯ ಅಸತ್ಯ, ಸರಿ ತಪ್ಪು ಯಾವುದು, ಸ್ವಾರ್ಥ ನಿಸ್ವಾರ್ಥ ಯಾವುದು, ಅದರಲ್ಲೂ ಡಿಸ್ಕ್ರಿಮಿನೇಷನ್ಸ್ ಅಂತ ಹೇಳ್ತಾರೆ ನೋಡಿ. ನಾವು ಹೇಳೋದಂದರೆ ಬರೀ ಸತ್ಯ ಅಸತ್ಯ ಅಂತಲ್ಲ. ಇವಾಗ ಒಂದು ಕೆಲಸ ಕೊಡ್ತಾರೆ, ನಾವು ಅದು ಮಾಡಬೇಕೋ ಬೇಡವೋ ಎರಡು ಯೋಚನೆ ಇರುತ್ತೆ. ನಮಗೆ ಸರಿ ಅನಿಸುತ್ತಾ, ಇವಾಗ ಮಾಡಬೇಕಾ, ಮಾಡಿಬಿಡ್ಬೇಕು ಅಷ್ಟೇ, ಎಂಡ್ ಆಫ್ ಇಟ್. ಡೋಂಟ್ ಥಿಂಕ್ ನೋಬಡಿ ಕೇಮ್, ಬೇರೆಯವ್ರು ಬಂದಿಲ್ಲ ಮಾಡಿಲ್ಲ, ಬೇಡ, ನಮ್ಗೆ ಮಾಡಬೇಕು ಅನಿಸುತ್ತಾ ಮಾಡೋಣ. ಮತ್ತು ಮುಖ್ಯ ಅಮುಖ್ಯ ಪ್ರಯಾರಿಟೈಸ್ ಮಾಡ್ಕೋಬೇಕು ನಾವು, ಯಾವುದು ಮುಖ್ಯ ಕೆಲಸ. ಇವಾಗ ಲೆಕ್ಚರ್ ಇದೆ ಸೊಸೈಟಿಗೆ, ಹೋಗೋಣ ಅಲ್ಲಿ ಹೋಗಿ ಕೇಳಿಸ್ಕೊಂಬರೋಣ, ಟೈಮ್ ಇದೆ ಇಷ್ಟೊಂದು, ಲೆಟ್ ಅಸ್ ಯೂಸ್ ಇಟ್. ಆ ಥರ ಅದನ್ನೆಲ್ಲ ನಾವು ತಿಳ್ಕೊತಾ ಹೋಗಬೇಕು. ವಿವೇಕಲ್ಲಿ ಇಷ್ಟೊಂದೆಲ್ಲ ಇದೆ. ಬಿಟ್ವೀನ್ ರೈಟ್ ಆ್ಯಂಡ್ ರಾಂಗ್ ಇಟ್ ಶುಡ್ ನಾಟ್ ಬಿ ಡಿಫಿಕಲ್ಟ್ ಟು ಚೂಸ್. ಫಾರ್ ದೋಸ್ ಹೂ ವಿಶ್ ಟು ಫಾಲೋ ದ ಮಾಸ್ಟರ್ ಹ್ಯಾವ್ ಆಲ್ರೆಡಿ ಡಿಸೈಡೆಡ್ ಟು ಟೇಕ್ ದ ರೈಟ್ ಆ್ಯಟ್ ಆಲ್ ಕಾಸ್ಟ್. ಇಲ್ಲಿ ಹೇಳ್ತಾರೆ, ಸರಿ ತಪ್ಪು ತಿಳ್ಕೊಂಡ್ರೆ ಯಾವತ್ತಿದ್ರೂ ಸರಿಯಾದ ದಾರಿನೇ ಹುಡುಕ್ತಾರೆ. ಇನ್ನು ಮಕ್ಕಳಲ್ಲೂ ಅಷ್ಟೇ, ಫ್ರೆಂಡ್ಸ್ ಮಾಡ್ಕೊಳ್ಬೇಕಾದ್ರೆ ಅವ್ರು ಯೋಚನೆ ಮಾಡ್ತಾರೆ, ಯಾವ ಸರಿಗಿದ್ದಾರೆ, ಯಾವ ಫ್ರೆಂಡ್ಸ್ ಜೊತೆ ನಾವು ಸೇರಬಾರ್ದು ಅಂತ. ಅದನ್ನು ನಾವು ಫೌಂಡೇಶನ್ ಕೊಡಬೇಕು, ಮುಂಚೆಯಿಂದನೂ ಗೈಡೆನ್ಸ್ ಕೊಡಬೇಕು. ನೋಡಪ್ಪ, ಒಳ್ಳೆ ಹುಡುಗನ ಜೊತೆ ಫ್ರೆಂಡ್ಸ್ ಮಾಡಿ ತಪ್ಪು ದಾರಿ ಹಿಡಿಬೇಡಿ ಅಂತ ನಾವು ಹೇಳ್ತೀವಿ. ಅದೇ ರೀತಿ ನಾವು ಅಷ್ಟೇ, ಯಾರ ಜೊತೆ ಸೇರಬೇಕು, ಯಾರ ಜೊತೆ ಸೇರಬಾರ್ದು, ಹೆಚ್ಚು ಟೈಮು ಕಾಲ ಯಾರಿಗೆ ಕೊಡಬೇಕು. ಜವಾಬ್ದಾರಿ ಇರುತ್ತೆ, ಫ್ಯಾಮಿಲಿ ಜವಾಬ್ದಾರಿ ಇರುತ್ತೆ, ಅದಕ್ಕೆ ಎಷ್ಟು ಬೇಕು, 1 or 2 hours ಬೆಳಿಗ್ಗೆ, ಬಾಕಿ ಟೈಮ್ ಏನು ಮಾಡೋಣ, ಇಷ್ಟು ಅವರ್ಸ್ ಟುಗೆದರ್ ಇರ್ತದೆ. ಸ್ಟಡೀಸಲ್ಲೋ ಅಥವಾ ಸತ್ಸಂಗಕ್ಕೆ ಹೋಗೋದು, ಎಲ್ಲೋ ಕೇಳಿಸ್ಕೊಳ್ಳೋದು, ಅದಾದರೂ ಮಾಡೋಣ. ಲೆಟ್ ಅಸ್ ಡೂ ದ್ಯಾಟ್. ಬಟ್ ದ ಬಾಡಿ ಆ್ಯಂಡ್ ದ ಮ್ಯಾನ್ ಆರ್ ಟೂ. ಇಲ್ಲಿ ಹೇಳ್ತಾರೆ, ಈ ಸ್ಥೂಲ ದೇಹ ಮತ್ತು ಬೇರೆ, ಸ್ಥೂಲ ದೇಹ ಪ್ರಜ್ಞೆ ಅದು ಬೇರೆ. ಪುರುಷ, ಸ್ಥೂಲ ಮತ್ತು ಪುರುಷ ಬೇರೆ ಅಂತ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ನಾವೇನು ಹೇಳ್ತೀವಿ, ಸ್ಥೂಲ ದೇಹನೇ ನಾನು, ಈ ಸ್ಥೂಲ ದೇಹಕ್ಕೆ ಏನೇನು ಬೇಕೋ ಅದು ಕೊಡ್ತಾ ಹೋಗಬೇಕು, ಆವಾಗಲೇ ನಂಗೆ ಸಂತೋಷ ಸಿಗುತ್ತೆ ಅಂತ. ಅದು ಬರೀ ಟೆಂಪರರಿ. ಈ ಪುರುಷಂಗೆ ಯಾವಾಗ ನಾವು ಕೊಡ್ತಾ ಹೋಗ್ತೀವೋ ಆವಾಗ ನಮಗೆ ಪರ್ಮನೆಂಟಾಗಿ ಆನಂದ. ಪುರುಷಾತ್ಮ ನಾವು ಏನೇನು ಕೊಡ್ತಾ ಹೋಗ್ತೀವೋ ಅದು ಪರ್ಮನೆಂಟ್ ಅಂತ ನಾವು ತಿಳ್ಕೊತಾ ಹೋಗಬೇಕು. ದ ಮ್ಯಾನ್ಸ್ ವಿಲ್ ಈಸ್ ನಾಟ್ ಆಲ್ವೇಸ್ ವಾಟ್ ದ ಬಾಡಿ ವಿಶಸ್. ಈ ಪುರುಷಾತ್ಮಗೆ ಏನು ಬೇಕೋ ಅದು ಈ ಸ್ಥೂಲ ದೇಹಕ್ಕೆ ಯಾವ್ದು ಬೇಕು ಅಂತಾರೆ, ಅದು ಬೇರೆ ಬೇರೆ ಇದೆ. ಇಟ್ ಈಸ್ ಡಿಫ್ರೆಂಟ್. ಬಾಡಿಗೆ ಬೇಕಾಗಿರೋದು ಚೆನ್ನಾಗಿ ತಿನ್ನಬೇಕು, ಎಂಜಾಯ್ ಮಾಡಬೇಕು, ಮಲ್ಕೋಬೇಕು, ರೆಸ್ಟ್ ಮಾಡಬೇಕು, ಸಂತೋಷವಾಗಿರಬೇಕು ಅಂತಕ್ಕಂಥದ್ದು. ಆದರೆ ಪುರುಷಾತ್ಮನಿಗೆ ಬೇರೆ ಒಂದು ಆಸೆಗಳು, ಅದನ್ನು ನಿರ್ವಹಿಸ್ತಾ ಹೋಗ್ತಾರೆ. ವೆನ್ ಯುವರ್ ಬಾಡಿ ವಿಶಸ್ ಸಮಥಿಂಗ್, ಸ್ಟಾಪ್ ಆ್ಯಂಡ್ ಥಿಂಕ್ ವೆದರ್ ಯು ರಿಯಲಿ ವಿಶ್ ಇಟ್. ಒಂದು ಸ್ಥೂಲ ದೇಹ ಯಾವುದೋ ಒಂದು ಕೇಳುತ್ತೆ, ಒಂದು ದೊಡ್ಡ ಸೈಟ್ ಬೇಕು, ದೊಡ್ಡ ಮನೆ ಬೇಕು ಅಂತ. ನಿಜವಾಗ್ಲೂ ಅದರ ಅವಶ್ಯಕತೆ ಇದೆಯಾ ಅಂತ ನಾವು 1 ನಿಮಿಷ ಯೋಚನೆ ಮಾಡ್ತೀವಿ. ಯಾವುದೇ ಒಂದು ಕೆಲಸ ಮಾಡಿದ್ರೂ 1 ನಿಮಿಷ ಯೋಚನೆ ಮಾಡ್ತೀವಿ. ಇದು ನನಗೆ ಅವಶ್ಯಕತೆನಾ, ಇಲ್ವಾ, ಬೇಕಾಗಿದೆಯಾ, ನನಗೆ ಬೇಡವಾ, 1 ನಿಮಿಷ ಜಸ್ಟ್ ಗಿವ್ ಇಟ್ 1 ಟೈಮ್ ಆ್ಯಂಡ್ ಅಬ್ಸರ್ವ್ ವೆದರ್ ಯು ರಿಯಲಿ ನೀಡ್. ಬೇಕಾ, ತೊಗೊಳ್ಳಿ, ಡಸಂಟ್ ಮ್ಯಾಟರ್. ಇಫ್ ಯು ರಿಯಲಿ ವಾಂಟ್, ಬೇಕು, ದೊಡ್ಡ ಸಂಸಾರ ಇದೆ, ದೊಡ್ಡ ಮನೆ ಬೇಕು, ತೊಗೊಳ್ಳಿ. ಇಲ್ಲ, ಒಂದು ಚಿಕ್ಕದಿದೆ, ನಮ್ದು ಅಷ್ಟೊಂದೇನು ದೊಡ್ಡ ಸಂಸಾರ, ಸಣ್ಣದಾಗಿದ್ದರೆ ಸಾಕು. ಹೊರಗಬಾರ್ದು ಅಂತ ಹೇಳ್ತಾರೆ. ಬೇಕು ಅಂತ ಹೊರಗಬೇಡಿ. ಬೇಕಾದರೆ ಯು ಎಂಜಾಯ್ ಇರುತ್ತಂತ. ಫಾರ್ ಯು ಆರ್ ಗಾಡ್ ಆ್ಯಂಡ್ ಯು ವಿಲ್ ಓನ್ಲಿ ವಾಟ್ ಗಾಡ್ ವಿಲ್ಸ್. ಯಾಕಂದರೆ ನಾವು ಈ ಸ್ಥೂಲ ದೇಹ ಅಲ್ಲ, ಪುರುಷಾತ್ಮ ನಾವು. ಆ ಪುರುಷಾತ್ಮಗೆ ಏನು ಬೇಕೋ ಅದನ್ನು ಮಾತ್ರ ಕೊಡ್ತಾ ಹೋಗೋಣ. ಬಟ್ ಯು ಮಸ್ಟ್ ಡಿಗ್ ಡೀಪ್ ಡೌನ್ ಇನ್ ಟು ಯೋರ್ ಸೆಲ್ಫ್ ಟು ಫೈಂಡ್ ದ ಗಾಡ್ ವಿತ್ ಇನ್ ಯು ಆ್ಯಂಡ್ ಲಿಸನ್ ಟು ಹಿಸ್ ವಾಯ್ಸ್ ವಿಚ್ ಈಸ್ ಯೋರ್ ವಾಯ್ಸ್. ನಮ್ಮ ವಾಯ್ಸ್ ಅಂದರೆ ಏನು?
ಇಲ್ಲಿ ಆಸೆಗಳು, ಮನಸ್ಸು ಏನು ಹೇಳುತ್ತೋ ಅದನ್ನು ಬೇಕು 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 ಅಂತ ನಾವು ಅದಕ್ಕೆ ಕಿವಿ ಕೊಡ್ತಾ ಹೋಗ್ತೀವಿ, ಓಡಿಸ್ತಾ ಹೋಗ್ತೀವಿ, ಅದ್ರ ಮಾತನ್ನ ಕೇಳ್ತೇವೆ. ಪುರುಷಾತ್ಮನ ಒಂದು ಮಾತುಗಳನ್ನ ನಮಗೆ ಕೇಳೋಕ್ಕೆ ನಾವು ಬೆಳೆಸ್ಕೊಂಡಿಲ್ಲ, ಮುಂದೆ ಬೆಳೆಸ್ಕೊತೀವಿ. ಆವಾಗ ಅರ್ಥ ಆಗುತ್ತೆ ನಮಗೆ ನಿಜ ಯಾವುದು, ಸತ್ಯ ಯಾವುದು, ಅಸತ್ಯ ಯಾವುದು, ಯಾವುದಕ್ಕೆ ಕಿವಿ ಕೊಡಬೇಕು, ಯಾವುದಕ್ಕೆ ಹೋಗ್ಬಿಡ್ಬೇಕು, ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು ಅಂತ ಆವಾಗ ಗೊತ್ತಾಗ್ತದೆ. ಈ ಕಡೆ ನಾವು ಗಮನ ಕೊಡ್ತಾ ಆ ಪುರುಷಾತ್ಮನ ಒಂದು ಮಾತುಗಳಿಗೆ ಕಿವಿ ಕೊಡೋಣ. ಡು ನಾಟ್ ಮಿಸ್ಟೇಕ್ ಯುವರ್ ಬಾಡೀಸ್ ಫಾರ್ ಯುವರ್ ಸೆಲ್ಫ್, ನೀದರ್ ದ ಫಿಸಿಕಲ್ ಬಾಡಿ ನಾಟ್ ದ ಆಸ್ಟ್ರಲ್ ನಾಟ್ ದ ಮೆಂಟಲ್. ಆ ಪುರುಷಾತ್ಮನಿಗೂ ಸ್ಥೂಲ ದೇಹಕ್ಕೂ ಡಿಫ್ರೆನ್ಸ್ ಇದೆ. ಪುರುಷಾತ್ಮ ಒಂದು, ಈ ಸ್ಥೂಲ ದೇಹ, ಕಾಮದೇಹ ಮತ್ತು ಮನೋದೇಹ, ಜೀವಾತ್ಮ. ದೇಹಾತ್ಮ ಎಂದು ಜೀವಾತ್ಮದಿಂದ ದೇಹಾತ್ಮ ಸೆಪ್ರೇಟ್ ಇದೆ, ಅದನ್ನು ನಾವು ತಿಳ್ಕೊತಾ ಹೋಗ್ತೀವಿ. ಈಚ್ ಒನ್ ಆಫ್ ದೆಮ್ ವಿಲ್ ಪ್ರಿಟೆಂಡ್ ಟು ಬಿ ದ ಸೆಲ್ಫ್ ಇನ್ ಆರ್ಡರ್ ಟು ಗೇನ್ ವಾಟ್ ಇಟ್ ವಾಂಟ್ಸ್. ಈ 3 ದೇಹಗಳೇನಿದೆಯೋ ಅದಕ್ಕೆ ಏನೇನು ಬೇಕೋ ಅದು ಕೇಳ್ಕೊತಾ ಹೋಗುತ್ತೆ, ಬೇಡ್ಕೊತಾ ಹೋಗುತ್ತೆ. ಮನಸ್ಸು ಹೇಳ್ತಾ ಇರುತ್ತೆ ಅದು ಬೇಕು ಇದು ಬೇಕು ಅಂತ, ಆಸೆಗಳಿರುತ್ತೆ, ಅದು ಬೇಕು ಅಂತ ಕೇಳ್ತಾ ಹೋಗುತ್ತೆ. ಇನ್ ಆರ್ಡರ್ ಟು ಗೇನ್ ವಾಟ್ ಇಟ್ ವಾಂಟ್ಸ್, ಅದಕ್ಕೆ ಏನು ಬೇಕೋ ಕೇಳ್ತಾ ಹೋಗುತ್ತೆ ಅದು. ಆದರೆ ನಾವೇನು ಮಾಡಬೇಕು, ಅದು ಕೇಳಿದ್ದೆಲ್ಲ ನಾವು ಕೊಡಬಾರ್ದು. ಆ ಪುರುಷಾರ್ಥನಿಗೆ ನಮ್ಮ ಬೆಳವಣಿಗೆ ಏನು ಮುಖ್ಯ ಇದೋ ಅದನ್ನು ಕೊಡ್ತಾ ಹೋಗಬೇಕು. ಬಟ್ ಯು ಮಸ್ಟ್ ನೋ ದೆಮ್ ಆಲ್ ಆ್ಯಂಡ್ ನೋ ಯುವರ್ ಸೆಲ್ಫ್ ಆ್ಯಸ್ ದೇರ್ ಮಾಸ್ಟರ್. ಈ ಸ್ಥೂಲ ದೇಹ, ಕಾಮದೇಹ, ಮನೋದೇಹ ಇದನ್ನು ನಾವು ನಿಗ್ರಹದಲ್ಲಿ ಇಟ್ಕೋಬೇಕು, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಟೈಮ್ಗೆ ಹೊತ್ತಿಗೆ ಅದಕ್ಕೆ ಎಷ್ಟು ಊಟ ಕೊಡಬೇಕು ಅಷ್ಟು ಕೊಡಬೇಕು. ಆಸೆ ಇರುತ್ತೆ ಜಾಸ್ತಿ ತಿನ್ನೋಣ, ಸ್ವೀಟ್ ಜಾಸ್ತಿ ಎಕ್ಸ್ಟ್ರಾ ತಿನ್ನೋಣ ಅಂತ, ಕೊಡೋದು ಬೇಡ. ಅದಕ್ಕೆ ಎಷ್ಟು ಓಡಾಡೋಕ್ಕೆ, ಚೆನ್ನಾಗಿ ಹೆಲ್ತಿಯಾಗಿ ಇಟ್ಕೊಳ್ಳೋಕ್ಕೆ ಬಾಡಿಗೆ ಬೇಕು ಅಷ್ಟು ಕೊಡೋಣ. ಮತ್ತು ಆಸೆಗಳು ಅಷ್ಟೇ ಲಿಮಿಟಲ್ಲಿ ಇಟ್ಕೊಳ್ಳೋಣ, ತೀರಾ ಅತಿ ಆಸೆ ಬೇಡ. ಅತಿ ಆಸೆ ಏನಕ್ಕೆ ದುಃಖಕ್ಕೆ ಕಾರಣ. ಮತ್ತು ಮನೋದೇಹ ಮೆಂಟಲ್ ಥಿಂಕಿಂಗ್, ನಮ್ಮ ಥಾಟ್ ಫಾರ್ಮ್ಸ್, ಆಲೋಚನೆಗಳು, ಯೋಚನೆಗಳು ಯಾವ ರೀತಿ ಮಾಡುತ್ತೆ ಅದನ್ನು ಕಂಟ್ರೋಲಾಗಿ ಇಟ್ಕೊಳ್ಳೋದು. ಬೇಡದಿರೋದೆಲ್ಲ ನಮಗೇನಕ್ಕೆ, ಬೇರೆಯವ್ರ ಮಾತಾಗಲಿ, ಬೇರೆಯವ್ರ ವಿಷಯ ಆಗಲಿ, ಬೇರೆಯವ್ರ ಸಂಸಾರಗಳು ಗುಟ್ಟಾಗಲಿ ನಮಗೇನಕ್ಕೆ, ನಮ್ಮ ಕೆಲಸ ಏನು ಅಷ್ಟೇ. ಈ ರೀತಿ ನಾವು ಕಂಟ್ರೋಲ್ ಮಾಡ್ಕೋತಾ ಬಂದು ಒಂದು ದಾರಿಗೆ ತರ್ತಾ ಹೋಗ್ತೀವಿ ನಾವು ಈ ಸ್ಥೂಲ ದೇಹನ. ಆವಾಗ ಆ ವಿವೇಕ ಬಂದಾಗ ಮತ್ತು ಉನ್ನತವಾದ ಒಂದು ಮಾತುಗಳನ್ನು ಕೇಳೋಕ್ಕೆ, ಆ ಮೌನವಾಣಿಯನ್ನು ಕೇಳೋಕ್ಕೆ ನಾವು ಬೆಳೆಸ್ಕೊಂಡು ಹೋಗ್ತೀವಿ. ಇಲ್ಲಿವರೆಗೂ ಐ ವಿಲ್ ಸ್ಟಾಪ್ ಅಟ್ ಹಿಯರ್. ಮುಂದಿನ